ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ JDS ಭವನದಲ್ಲಿ ಹೊಸಳ್ಳಿ ರಂಗಣ್ಣರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಪೂಜಾರಿಪಾಳ್ಯ ಕೃಷ್ಣಮೂರ್ತಿರವರು ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿದ್ದಾರೆ. ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಅಲ್ಲ, ಬುಡುಬುಡುಕೆ ಖಾಲಿ ಡಬ್ಬ ಕೃಷ್ಣಮೂರ್ತಿ. ಧೈರ್ಯವಿದ್ದರೆ ರಂಗನಾಥಸ್ವಾಮಿ ದೇವಾಲಯದ ಬಳಿ ಬಂದು ಆಣೆ ಪ್ರಮಾಣ ಮಾಡಲಿ, ನಾನು ಕೂಡ ಬರುತ್ತೇನೆ. ಯಾರು ಸರಿಯೋ ನೋಡೋಣ ಎಂದರು. ಏನಿವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಅಂದರೆ, ಮೊನ್ನೆ ಹೋದ ವಾರ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೋ. ಪ್ರೆಸ್ ಮೀಟಲ್ಲಿ ನಮ್ಮ ಲೀಡ್ರುಗಳೆಲ್ಲ ಮಾತಾಡಿದರು. ಕೃಷ್ಣಮೂರ್ತಿ ಅವ್ರ ಬಗ್ಗೆನೂ ನಾನು ಸ್ವಲ್ಪ ಮಾತಾಡಿದ್ದೆ. ನಾನು ಅವ್ರಿಗೆ ವೈಯಕ್ತಿಕವಾಗಿ ಏನೂ ಮಾತಾಡಿರಲಿಲ್ಲ. ಅವರು ನಮ್ಮ ನಾಯಕರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದ್ದಕ್ಕೆ ನಾನೇನು ಹೇಳಿದೆ, ವೈಯಕ್ತಿಕವಾಗಿ ಮಾತಾಡಬೇಡಿ, ಏನಾಯಿದ್ರೆ ನಿಮ್ಮ ಪಾರ್ಟಿ ವರ್ಕ್ ಮಾಡಿ, ನೀವು ವೈಯಕ್ತಿಕವಾಗಿ ನಮ್ಮ ನಾಯಕರಿಗಾಗಲಿ ನಮಗಾಗಲಿ ಮಾತಾಡಬೇಡಿ ಅಂತ ಹೇಳಿದ್ದೆ. ಅಷ್ಟೇ. ಅದನ್ನು ಬಿಟ್ಟರೆ ನಾನು ಬೇರೆ ಏನೋ ಅವ್ರ ವೈಯಕ್ತಿಕ ಅವ್ರ ಪರ್ಸನಲ್ಲಾಗಿ ನಾನೇನು ಅವ್ರಿಗೆ ಹೀಯಾಳಿಸೋದಾಗಲಿ ಏಕವಚನದಲ್ಲಿ ಮಾತಾಡೋದಾಗಲಿ ಮಾಡಿರಲಿಲ್ಲ. ಸ್ವಲ್ಪ ಅಣ್ಣನಿಗೆ ಅದೇನು ಅನ್ನಿಸ್ತು ಅಂತ ಗೊತ್ತಿಲ್ಲ. ನಾನು ಏನು ಏಕವಚನದಲ್ಲಿ ಏನು ಮಾತಾಡಿದೆ ಅಂತ ಬರೀ ಕೇಳೋರೆ ಮನೆ. ಏಕವಚನದಲ್ಲಿ ಮಾತಾಡಿದ್ಕೇ ಹೇಳಿದ್ದು ನಾನು. ಅವ್ರ ನಾಯಕರು ಮಣ್ಣು ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿಲ್ವಂತೆ. ಅವ್ರ ನಾಯಕರಿಗೆ ಮಣ್ಣು ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿಲ್ವಂತೆ. ಆಯ್ತು, ಹೇಳಲಿ, ಅವ್ರ ನಾಯಕರನ್ನ ಅವ್ರು ವಹಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವ್ರ ನಾಯಕರು ನಾವು ವಹಿಸ್ಕೊಳ್ಳಿ, ಮಾತಾಡ್ಕೊಳ್ಳಿ. ನಮ್ಮ ನಾಯಕರು ಕಾರಣ ಇಡೋವಷ್ಟು ಪರಿಸ್ಥಿತಿ ಬಂದ್ಬಿಡೋದ. ನಾವು ಇದನ್ನು ಕೇಳ್ಕೊಂಡು ಸುಮ್ಮನೆ ಇರಬೇಕಾ? ಮಣ್ಣು ಮಾರ್ಕೊಳ್ಳೋದನ್ನ ಇವ್ರಿಗೆ ಹೇಳಿದ್ರು ಅವರು, ಇವ್ರಿಗೇನೋ ಮಾತಾಡಿದ್ರು ಅವರು. ಬಾಲಣ್ಣಗೆ ಮಾತಾಡಿದ್ರು. ಬಾಲಣ್ಣ ಹೇಳ್ತದ್ರು ನಾನು, ಇವ್ರ ಪಕ್ಷದ ಅಧ್ಯಕ್ಷರು ನಾನು ಹೇಳ್ಬಿಟ್ಟೆ ಅಂತಾರೆ. ಇವ್ರಿಗೆ ಗೊತ್ತಾ ಮಣ್ಣಿಂದ ಏನು ಬಿಚ್ಚಿಡಬೇಕು ಅನ್ನೋಕ್ಕೆ? ನಾವು ಅದಕ್ಕೆ ಹೇಳಿದ್ದೀನಿ, ಉತ್ತರ ಕೊಟ್ಟಿದ್ದೀನಿ. ಅದಕ್ಕೆ ನೀವು ಮಾತಾಡ್ಬಿಡಿ ಅಂತಲೇ ಹೇಳಿದ್ದೀನಿ. ಕಾರ್ ಅಡ ಮಡಿಕೊಂಡು ರಾಜಕಾರಣ ಮಾಡೋ ಅಷ್ಟು ಪರಿಸ್ಥಿತಿ ನಮ್ಮ ನಾಯಕರಿಗೂ ಏನು ಬಂದಿಲ್ಲ. ಇವತ್ತು ಅವ್ರ ಯಜಮಾನರು ಆಯಿತು, ಒಳ್ಳೆಯದು, ನಮಗೇನು ಬೇಜಾರಿಲ್ಲ. ಅದಕ್ಕೆ ನನಗೆ ಏನು ನಾನೇನು ವೈಯಕ್ತಿಕವಾಗಿ ಏನು ಮಾತಾಡ್ತೀನಿ? ಏನಾದರೂ ನೀವೇ ಇದ್ರಲ್ಲ, ನಾನೇನು ಏಕವಚನದಲ್ಲಿ ಮಾತಾಡೋದ್ನವ್ರಿಗೆ ಮರ್ಯಾದೆ ಕೊಟ್ಟರೆ ಮಾತಾಡಲಿ ಬಾಬಾ, ಸಂತೋಷ. ಮಾತಾಡ್ತಿದ್ದಂಗೆ ರಂಗಣ್ಣಿ ಅಲ್ಲ, ಅವನು ಮಂಗಣ್ಣಿ. ಹೌದ್ರಿ ಸ್ವಾಮಿ, ನಾನು ಮಂಗಣ್ಣಿನೇ. ನಾವು ಸ್ವಲ್ಪ ಮಂಗಗಳೇನೆ. ಯಾಕೆಂದರೆ ರಾಮನ ಭಕ್ತರು ನಾವು. ಸಂತೋಷ ನಮ್ಮನ್ನ. ಆಂಜನೇಯನ ಹೋಲಿಸಿದ್ದೀರ, ನನಗೇನು ಬೇಜಾರಿಲ್ಲ. ನಾನು ಮಂಗಣ್ಣಿನೇ. ನನ್ನಿಂದ ಏನು ಸಹಾಯ ಆಗಿಲ್ಲ. ಹೌದು, ಒಪ್ಕೊಳ್ಳೋಣ. ನಿಮ್ಮಿಂದ ನನಗೆಲ್ಲ ಆಗ್ಬಿಟ್ಟಿದೆ, ನನ್ನಿಂದ ಏನೂ ಆಗಿಲ್ಲ. ಒಮ್ಮೆ ಇದೇ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬಂದಾಗ ನಾನೆಲ್ಲ ಫೋನ್ ಮಾಡಿದ್ದೆ ಅವ್ರಿಗೆ. ಅವರೇ ನನಗೆ ಮಾಡಿದ್ರು. ಏನಕ್ಕೆ ಮಾಡಿದ್ರು? ಇದೇ ಕೆಂಪೇಗೌಡ ಕೋಟೆಯಿಂದ ಇದು ಕೆಂಪೇಗೌಡರು ಸಮಾಧಿ ತಕ್ಕೆ ಒಂದು ಪಾದಯಾತ್ರೆ ಮಾಡಿಕೊಂಡು ರಾಜ್ಯ ಒಕ್ಕಲಿಗರ ಸಂಘದವರು ಅವತ್ತು ನನಗೆ ಫೋನ್ ಮಾಡ್ತಾರೆ. ಇವರು ಫೋನ್ ಮಾಡಿ, ನಾನು ನಿಮ್ಮ ಪಾರ್ಟಿಗೆ ಬಂದ್ಬಿಡ್ತಾ ಇದ್ದೀನಿ, ನೀವೆಲ್ಲ ನಿಮ್ಮ ಪಾರ್ಟಿ ಲೀಡರ್ಗಳಿಗೆಲ್ಲ ಹೇಳಿ, ನಮ್ಮವ್ರಿಗೆಲ್ಲ ಬರೋಕ್ಕೆ ಹೇಳಿ, ನಂಬರ್ಗಳು ಕೊಡಿ, ಕೆಲವರು ನಾನು ಮಾತಾಡ್ತೀನಿ ರಂಗಣಿ ಅಂತ ಅಂದ್ಬಿಟ್ಟು ಅವತ್ತು ನನಗೆ ಫೋನ್ ಮಾಡ್ತಾರೆ. ನಾನು ಆಯ್ತಣ್ಣ, ಬರೋದಾದರೆ ಸಂತೋಷ, ಬನ್ನಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಅವತ್ತು ನಾನು ಹೇಳ್ತೀನಿ. ಹೇಳಲಿಲ್ವ ಅವರು? ಅದನ್ನು ಹೇಳಲಿಲ್ಲ ಅಂತ ಹೇಳಿ ಬಂದು ಆಯಿತು. ಕೆಂಪೇಗೌಡ ಇದು ಕೋಟೆ ತಾವಿಂದ ಪಾದಯಾತ್ರೆ ಹೊರಟಾಗ ಇದು ನನ್ನ ಜೊತೆನೇ ಬಂದರು. ನಡ್ಕೊಂಡು ಅವ್ರ ಪಾದಯಾತ್ರೆ ನನ್ನ ಜೊತೆನೇ ಬಂದರು. ಅವತ್ತು ಹೇಳಿದ್ರು, ನನಗೆ ಇಂತಿಂಥ ಕಷ್ಟ ಕೊಟ್ಬಿಟ್ರು, ನನ್ನ ಮೇಲೆ ಕೇಸ್ ಹಾಕ್ಸ್ಬಿಟ್ರು, ನಾನು ಹಿಂಗೆ ಮಾಡಿದೆ ಅವ್ರಿಗೆ, ನಾನು ಹಿಂಗೆ ಇಂಥದ್ದೇ ಮಾಡಿದೆ, ಇಲ್ಲೇ ಡ್ರಾ ಮಾಡಿದೆ ದುಡ್ಡುಗಳ, ಇಲ್ಲಿ ಹಿಂಗೆ ಮಾಡಿದೆ, ನಾನು ಖರ್ಚು ಮಾಡಿದೆ, ನನ್ನ ಮೇಲೆ ಇವತ್ತು ಕೇಸ್ ಹಾಕ್ಬಿಟ್ರು, ನಾನು ಬರ್ತಾಯಿದ್ದೀನಿ. ನಾನು ಬಂದರೆ ಜಿಲ್ಲಾ ಪಂಚಾಯತಿ ಇಲ್ಲಿ ಯಾವುದೇ ಕಾರಣಕ್ಕೂ ನನಗೆ ತಪ್ಪಬಾರ್ದು, ಆಮೇಲೆ ಆಡ್ಕೊಂಬಿಡ್ತಾರೆ ನನಗೆ. ಅವ್ರಿಗೆ ಗೊತ್ತಿತ್ತು ಮಂಜಣ್ಣಂತವ್ ಯಾರು ಚೆನ್ನಾಗವ್ರೆ, ಇಲ್ಲಿ ನಮ್ಮಲ್ಲೂ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ಗಳಿದ್ರು, ಅವ್ರನ್ನೆಲ್ಲ ತಪ್ಪಿಸಿ ನಾನು ಕೊಡಿಸ್ಬೇಕಾದ್ರೆ ಯಾರು ಬೇಕಿತ್ತು ಅವ್ರಿಗೆ ಅಂತ ಅಂದ್ಬಿಟ್ಟು ನನ್ನ ಬಕೆಟೇ ಬಂದು ಹಿಡ್ದಿದ್ದವತ್ತು ನೀನು. ಬಕೆಟೇ ಹಿಡ್ದಿದ್ದು ನನಗೆ. ನೀನು ಬಕೆಟ್ ಹಿಡ್ದೆಲ್ಲ ಇನ್ನೇನು ಮಾಡಿದೆ? ನೀನು ಬರಲಿಲ್ವ? ನೀನು ನನ್ನ ಜೊತೆ ನಡ್ಕೊಂಡು ಮಾತಾಡ್ಕೊಂಡು ಇಲ್ಲ ಅಂತ ಹೇಳು. ಅವತ್ತು ನಾವು ಮಂಜಣ್ಣಂತವ್ ಮಾತಾಡಿ ಯಾಕೆ ಬರ್ತಾರಂತ, ಅವ್ರು ಹೇಳ್ತಾವ್ರೆ ಬರ್ತಾರಂತೆ ಪಾರ್ಟಿಗೆ, ಕರ್ಕೊಳ್ಳಿ, ಅವ್ರು ಬರ್ತೀನಿ ಅಂತ ಅಂದಮೇಲೆ ಯಾಕೆ ಬೇಡ ಅನ್ನೋದು? ಕರ್ಕೊಳ್ಳಿ ಅಂತ ಮಂಜಣ್ಣಂತವ್ ನಾವೇ ಮಾತಾಡಿದ್ದು. 96 ಕಾಂಗ್ರೆಸ್ಸು, 94 ಕಾಂಗ್ರೆಸ್ಸು, 96 ಕಾಂಗ್ರೆಸ್ಸು, ಅಲ್ಲಿಂದನೂ ನಾನು ಕಾಂಗ್ರೆಸ್ಸು ಅದು ಇದು ಅಂತ ಬಂದವ್ರೆ. ಇರಲಿ, ಸಂತೋಷ ಇದ್ರು ಅವ್ರಿಲ್ಲ ಅಂತ ನಾನೇನು ಹೇಳಿದ್ವಲ್ಲ. ಅವತ್ತಿಗೆ ಪರಿಸ್ಥಿತಿಗೆ ಬೇಕಾಗಿತ್ತಲ್ಲ ನಿನಗೆ, ಅವತ್ತು ಪರಿಸ್ಥಿತಿಗೆ ಬೇಕಾಗಿತ್ತಲ್ಲ. ಬಂದೆ ನೀನು ಮಾತಾಡೋದು, ಕರ್ಕೊಂಬಂದು
ಹೌದು ಹೇಳ್ತೀನಿ, ನೀನು ಬರ್ತೀನಿ ನನ್ನ ಅಂತ ನಮ್ಮನ್ನು ನಾನು ಕೇಳಿದ್ದಕ್ಕೆ ನಮ್ಮ ಹತ್ರ ಮಾತಾಡಿದ್ದಕ್ಕೆ ನಾವು ಬಂದು ಕರ್ಕೊಬಂದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಒಂದು ಕರ್ಕೊಬಂದು ದಿವಸ ಇಲ್ಲೇ ಪೂರ್ವಭಾವಿ ಸಭೆ ಕರೆದಿದ್ದು ಜಿಲ್ಲಾ ಪಂಚಾಯತಿದು, ಅವತ್ತು ಇಲ್ಲೇ ಸೇರ್ಪಡೆ ಮಾಡಿಸಿದ್ದು. ಸೇರ್ಪಡೆ ಮಾಡಿಸ್ತಾ ಹೊತ್ತು ಇದೇ ರವಿ ಅಣ್ಣ, ಇದೇ MLC ರವಿ ಅಣ್ಣ, ಅವ್ನು ಸ್ಟೇಜ್ ಹತ್ತಿದ್ರೆ ನಾನು ಹಿಡಿದು ಹೊಟ್ಟಾಯ್ತೀನಿ ಅಂತ ಅಂದರು. ಆ ಕಳ್ಳ ಸ್ಟೇಜ್ ಹತ್ತಿದ್ರೆ ನಾನು ಹಿಡಿದು ಹೊಟ್ಟಾಯ್ತೀನಿ ಅಂದರು. ರವಿ ಅಣ್ಣ ಅವರೇ, ನನ್ನ ಮಾತು ಸುಳ್ಳು ಆಗ್ಬೋದು, ಕೇಳಿ ರವಿ ಅಣ್ಣನ, ಕೇಳಿ ನೀವು ಈ ಮಾತು ಅಂದಿದ್ದೀರಾ ಇಲ್ವಾ ಅಂತ MLC ರವಿ ಅಣ್ಣನ. ಫಂಕ್ಷನ್ ಎಲ್ಲ ಮುಗಿಯೋ ತನಕನೂ ಮುಂದೆಗಡೆ ಕುಂಡ್ರಿಸಿದ್ರು. ನಾವು ಅವತ್ತು ಅವಮಾನ ಆಯ್ತದೆ ಕರ್ಕೊಬಂದ್ಬಿಟ್ಟು ತಿರ್ಗಾ ಮೇಲೆ ಕತ್ಸಿ ಹಾರ ಹಾಕ್ಸಿ, DK ಶಿವಕುಮಾರ್ ಅಣ್ಣ, ಸುರೇಶ್ ಅಣ್ಣ ಎಲ್ಲ ಬಂದಿದ್ರು ಅವತ್ತು ಪೂರ್ವಭಾವಿ ಸಭೆಗೆ. ಹಾರ ಹಾಕ್ಸಿ ಅವ್ರನ್ನ ಮಾಡಿದ್ದೀವಿ, ಕರ್ಕೊಬಂದು ಮೆರೆಸಿದ್ದೀವಿ. ಇದೇ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ಟಿಕೆಟು ಕೊಡಿಸಿದ್ದೀವಿ. ಟಿಕೆಟ್ ಕೊಡಿಸಿ ನಿನಗೆ ಕಾಯ ವಾಚ ಮನಸ ತನು ಮನ ದನ ಎಲ್ಲ ದಾರಿ ಎರ್ತಿದ್ದೀನಿ. ನನ್ನ ಕಾರು ತಗೊಂಡು ನಿನಗೆ ತಿಂಗ್ಳುಗಟ್ಟಲೆ ಕ್ಯಾನ್ವಾಸ್ ಮಾಡಿದ್ದೀನಿ, ಡ್ರೈವರ್ ಮಡಿಕೊಂಡು ನನ್ನ ಕಾರ್ಯಕರ್ತರು ನನ್ನ ಸ್ನೇಹಿತರುಗಳ್ನ ಹಾಕ್ಕೊಂಡು. 10 ರೂಪಾಯಿ ನಿನ್ನ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಕೊಟ್ಟಿದ್ದೀನಿ ಅಂತ ಹೇಳು. ನೀನು 10 ರೂಪಾಯಿ ನನಗೆ ಜಿಲ್ಲಾ ಪಂಚಾಯತಿ ಎಲೆಕ್ಷನಲ್ಲಿ ನನಗೆ ನಿನ್ನ ಎಲೆಕ್ಷನ್ ಮಾಡಿದ್ನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳು. ನನ್ನ ಎಲೆಕ್ಷನ್ಗೆ ನೀನು 10 ರೂಪಾಯಿ ನನ್ನ ಕೈ ಕೊಟ್ಟಿದ್ದೀನಿ ಅಂತ ಹೇಳು. ನಾನು ಜಾತಿ ಬಿಟ್ಬಿಡ್ತೀನಿ. ಮಾಡಲಿಲ್ವ ನಾನು ಸಹಾಯ ಮಾಡಿಲ್ವ ನಿನಗೆ? ಹಾಕೊಂಡು ಮಾಡಲಿಲ್ವ ನಾನು? ಖರ್ಚು ಮಾಡಿಲ್ವ ನಾನು ನನ್ನ ದುಡ್ಡ? ನಾನು ನನ್ನ ಹೆಂಡತಿ ಒಡವೆನೇ ಅವತ್ತು ಅಡ ಇಟ್ಬಿಟ್ಟು ಬಂದಿದ್ದು. ನಾನೇನು ಇದರಲ್ಲಿ ಇರಲಿಲ್ಲ, ನಾನು ಸಂಪಾದನೆಯಲ್ಲಿ ಸುಪ್ಪತ್ತಿಗೆಯಲ್ಲಿ ಇರಲಿಲ್ಲ. ಕರ್ಕೊಂಬಂದಿದ್ವಿ, ಮಾನ ಮರ್ಯಾದೆ ಹೋಗ್ಬಾರ್ದು ನಮಗೆ. ಎಲ್ಲಿತ್ತು ನಿಂತು ದುಡ್ಡು ಅವತ್ತು? ನೀನು ಕರ್ಕೊಂಬಂದ್ಮೇಲೆ ಗೊತ್ತಾಗಿದ್ದು ನಿನ್ನ ಬಂಡವಾಳ ನಮಗೆ. ದಿನ 50,000 ಅಂತೆ, 1 ಲಕ್ಷ ಅಂತೆ. ಅವ್ರು ಯಾರೋ ಪಾಪ ಬೆಂಗಳೂರಿಂದ ತರಬೇಕು, ನಾವಿಲ್ಲಿ ಕಾಯ್ಕೊಂಡು ನಿಂತಿದ್ದು ನಡಿ ಅಂತ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಒಪ್ಕೊ ನೀನು, ಬಾ. ಇಲ್ಲ ಅಂತ ಎಲ್ಲಾನು ಹೇಳು ನೀನು. ಈ ಕೆಲಸ ಮಾಡಲಿಲ್ಲ ಅವತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಾವು ಕರ್ಕೊಂಬಂದ್ಬಿಟ್ಟು ನೋವು ಅನುಭವಿಸಿರೋದು ನಮಗೆ ಗೊತ್ತದೆ. ಏನು ನಿನ್ನೆ ಜೋಬ್ ತುಂಬ್ಕೊಂಡು ಬಂದ್ಬಿಡ್ಲಿಲ್ಲ ಅವತ್ತು. ಅವತ್ತು ಖಾಲಿಯಾಗೇ ಬಂದಿದ್ದು ನೀನು, ಖಾಲಿ ಡಬ್ಬನೇ ಅವತ್ತು ನೀನು. ನಮಗೆ ಗೊತ್ತಾಗಲಿಲ್ಲ ಅಷ್ಟೇ. ಅವತ್ತೇ ಆದೆ ನಾನು ಮಂಗಣಿ, ಇವತ್ತಾಗಲಿಲ್ಲ, ಅವತ್ತೇ ಆಗ್ಬಿಟ್ಟೆ ಮಂಗಣಿ. ನಿನ್ನ ನಂಬ್ಕೊಂಡು ಗೊತ್ತಾಯ್ತಾ? ಮಾಡ್ದು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ದು. ಏನಾಗುತ್ತೋ ಬೂತ್ ಕಾಸೇನು 10 ರೂಪಾಯಿ ಕೊಟ್ಟ ನೀನು ನನಗೆ. ಬೂತ್ ಕಾಸು ಕಾಯ್ಕೊಂಡು ಕೂತ್ಕೊತೀನಿ ನಾನು. ಏನು ಬೂತ್ ಕಾಸು ಕೊಟ್ಟಿದ್ದೀನಿ ಹೇಳು ನೀನು. ನಾನು ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳು, ಎದೆ ಮುಟ್ಕೊಂಡು ಬಾ, ನಾನು ಹೇಳ್ತೀನಿ. ಬಾರಪ್ಪ, ನಾನು ಹೇಳ್ತೀನಿ. ಆಯಿತು. ನೆಕ್ಸ್ಟು ತಿರ್ಗಾ ಚುನಾವಣೆ ಬಂತು. ಡೈರಿ 17ರಲ್ಲಿ ಪಂಚಾಯತಿ ಎಲೆಕ್ಷನ್ ಬಂತು ನಂದು. ನೀನೇನು ಮಾಡ್ಕೊಂಡಿದ್ದೀಯಾ ಅಂತ ಕೇಳಲಿಲ್ಲ. ನಾನು ನಿಂತ್ಕೊಂಡೆ ಪಂಚಾಯತಿಲಿ. ನೀನೇನು ಮಾಡ್ಕೊಂಡಿದ್ದೀಯಪ್ಪ ಅಂತ ಒಂದು ಮಾತು ಕೇಳಲಿಲ್ಲ ನೀನು. ಯಾರು? ಕೆ ಕೃಷ್ಣಮೂರ್ತಿ ಅಲ್ಲ ಅವನು. ಏನು ಹೇಳಿ? ಕೆ ಕೃಷ್ಣಮೂರ್ತಿ ಅಲ್ಲ, ಬುಡ್ಬುಡ್ಕೆ ಕೃಷ್ಣಮೂರ್ತಿ ಅವನು. ಏನು ಮಾಡ್ಕೊಂಡಿದ್ದೀಯಾ ಅಂತ ಕೇಳಲಿಲ್ಲ ನನ್ನ. ಮಾಡ್ದೆ ಎಲೆಕ್ಷನ್ ನಾವು. ನಮಗೇನದು ಇದಿರಲಿಲ್ಲ, ನಿನ್ನ ಮೇಲೆ ದ್ವೇಷನೂ ಇರಲಿಲ್ಲ, ಏನಿಲ್ಲ. ಬಿಡು, ಅವರು ಕಷ್ಟಲ್ಲ ಅವರೇ. ನಾವೇನು ನಿನ್ನ ಕೇಳಲಿಲ್ಲ. ನಿನ್ನ ಹತ್ರ ಬಂದು 1 ರೂಪಾಯಿ ನಾನು ಪಂಚಾಯತಿ ನಿಂತಿದ್ದೀನಿ ಅಂತ ಅಂದ್ಬಿಟ್ಟು ನಿನ್ನ ಹತ್ರ ಬಂದ 1 ರೂಪಾಯಿ ಕೇಳಿದ್ನ? ಇಲ್ಲ, ನೀನು ಕೊಟ್ಟ? ಹೇಳು. ಡೈರಿ ಎಲೆಕ್ಷನ್ ಬಂತು, ನಿನ್ನ ಹತ್ರ ದುಡ್ಡಿಲ್ಲ, ಡೈರಿ ಎಲೆಕ್ಷನ್ ಬೇಡ ಅಂತ ನಾನೇ ಅಪೋಸ್ ಮಾಡ್ದವನು. ಎಲ್ಲರೂ ಅವರೇ ನಮ್ಮ ಲೀಡರ್ಗಳು. ಫಸ್ಟ್ ಅಪೋಸ್ ಮಾಡ್ದವನೇ ನಾನು. ನಿಂತು ದುಡ್ಡಿಲ್ಲ, ದುಡ್ಡು ಎಲೆಕ್ಷನ್ ಮಾಡೋಕ್ಕಾಗಲ್ಲ ನೀನು. ನರಸಿಂಹಯ್ಯ 2 ಸಲ ಸೋತವ್ರೆ, ಅವ್ರಿಗೊಂದು ಅನುಕಂಪ ಐತೆ, ಕಡ್ಡಸಿ ಐತೆ, ಅವ್ರಿಗೆ ಕೊಡೋಣ ಟಿಕೆಟ್, ನೀನು ಬೇಡ ಅಂತ ಅಪೋಸ್ ಮಾಡ್ತಾನೆ ನಾನು. ನಿಂತು ಬಕೆಟ್ ಹಿಡಿ ಹಂಗಿದ್ದೀರ ನಾನೇ ಯಾಕೆ ಹೇಳಿನಿ ಆ ಮಾತನ್ನ? ನಿನಗೆ ಹೇಳಿಲ್ವ ನಾನು? ಹೇಳ್ತಾ ಇಲ್ವ? ಕೇಳಿ, ನಮ್ಮ ಲೀಡ್ರುಗಳವ್ರೆ, ಅವ್ರನ್ನೇ ಕೇಳಿ. ನಾನು ಬೇಡ ಅಂತ ಅಪೋಸ್ ಮಾಡೋದನ್ನ ಇಲ್ವಾ ಕೇಳಿ. ಇದೇ ಆಫೀಸ್ ಅವ್ರಿಗೆ ಮಂಜಣ್ಣನ ಅವರಿಬ್ರು ಕುಂಡ್ರಿಸ್ಕೊಂಡು ನನ್ನ ಯಾಕಪ್ಪ ಅಪೋಸ್ ಮಾಡ್ತೀಯ? ಬಿಡಪ್ಪ ಹೋಲಿ. ಡೈರಿ ಎಲೆಕ್ಷನ್ ನಾವು 2 ಎಲೆಕ್ಷನ್ ಮಾಡಿದ್ದೋ ನರಸಿಂಹನಿಗೆ. ನಮಗೂ ಅಲ್ಪ ಸ್ವಲ್ಪ ಅನುಭವ ಇತ್ತು, ಅದಕ್ಕೆ ಹೇಳ್ದು ಬೇಡ, ದುಡ್ಡಿಲ್ಲ, ಎಲೆಕ್ಷನ್ ಮಾಡೋಕ್ಕಾಗಲ್ಲ ನಿನ್ನ ಹತ್ರ ಅಂತ. ಇಲ್ಲ, ನಾನು ನಮ್ಮ ಅಣ್ಣನ ಮೇಲೆ ನಿಲ್ಲೇಬೇಕು ನಾನು. ನೀನಾಗಿ ನೀನು ನಿಂತ್ಕೊಂಡೆ ಸಹಾಯ ಮಾಡಲಿಲ್ವ ಮಂಜಣ್ಣ? ಏನಂತೆ ನೀನು? ಮಾಗಡಿ ತಾಲೂಕಿನ ನೀವು ಮಾಡ್ಕೊಂಬಿಡಿ. ತಾವರೆಕೆರೆ ಒಬ್ಳಿ ಇತ್ತವಾಗ, ತಾವರೆಕೆರೆ ಒಬ್ಳಿ ನಾನು ಮಾಡಿಬಿಡ್ತೀನಿ. ಮಾಗಡಿ ತಾಲೂಕಿನ ಮಂಜಣ್ಣ ಮಾಡಲಿಲ್ಲ ಅಂತ ಮಂಜಣ್ಣನ ಮೇಲೆ ಕೇಳ್ತೀಯ? ಮಾಡಲಿಲ್ವಾ? ನಾವು ಮಾಡಲಿಲ್ವಾ? ಎಷ್ಟು ಕೊಟ್ಟೆ ದುಡ್ಡು ನೀನು ನಮಗೆ? ಹಗಲು ರಾತ್ರಿ ನಿದ್ದೆಗೆ ಎಟ್ಕೊಂಡು ಮಾಡ್ದೋ ನಿನ್ನ ಎಲೆಕ್ಷನ್ಗಳನ್ನ ನಾನು. 10 ರೂಪಾಯಿ ಇಸ್ಕೊಂಡು ಬಂದಿಂತವ? ಇಸ್ಕೊಂಡಿದ್ದೀವ ಹೇಳು, ಕೊಟ್ಟಿದ್ರೆ ಹೇಳು ನೀನು. ಕೊಟ್ಟಿದ್ದೀನಿ ಅಂತ ಹೇಳು. ಮಾಡಲಿಲ್ವ ಡೈರಿ ಎಲೆಕ್ಷನ್? ತಾವರೆಕೆರೆ ಒಬ್ಳಿ ವಹಿಸ್ಕೊಂಡೆ, ಏನು ಮಾಡಿದೆ? ಯಾರಿಗೋ ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟೆ. ಕೊಟ್ಟೆ ಅಂದೆ, ಕೊಟ್ಟೋಗ್ಬಿಟ್ಟು ನಮಗೆ ಗೊತ್ತಿಲ್ಲ. ತಾವರೆಕೆರೆ ಒಬ್ಳಿ ನನಗೆ 31 ಓಟ್ ಇದ್ದೋ, 30 ಓಟ್ ನನ್ನವೇ ಅಂತ ಅಂದೆ. ಎಲ್ಲಿ ಬಿದ್ದೋ? ಒಬ್ಬರು ಬರಲಿಲ್ಲ ನಮ್ಮ ಜೊತೆಗೆ ಅವತ್ತು. ಸೋತೆ. ನಮ್ದು ತಪ್ಪು, ಮಂಜಣ್ಣಂದು ತಪ್ಪು.
ನೆಕ್ಸ್ಟು ಒಕ್ಕಲಿಗರ ಸಂಘದ ಎಲೆಕ್ಷನ್ ಬಂತು, ಏನು ಮಾಡಿದೆ? ಒಕ್ಕಲಿಗರ ಸಂಘದ ಎಲೆಕ್ಷನಲ್ಲಿ ಏನು ಮಾಡಿದೆ? ಮಾಡಲಿಲ್ವ ಸಹಾಯ ಮಾಡಲಿಲ್ವ? ಮಂಜಣ್ಣ ಮಾಡಲಿಲ್ವ? ನಾನು ಮಾಡಲಿಲ್ವ ವೈಯಕ್ತಿಕವಾಗಿ? ಇಡೀ ತಾಲೂಕಲ್ಲಿ ಹುಡುಗರನ್ನ ಹಾಕೊಂಡು ಬೆಳಗ್ಗೆ ಸಂಜೆ ತನಕ ಏನಾದರೂ ಹಬ್ಬದ ಹತ್ರ ಕಾಯ್ದವನೇ ನಿಂತವನೇ ಅಂದರೆ ಇದೇ ರಂಗಣ್ಣಿ. ನೀನಲ್ಲ, ನನಗೆ ಮಾಡಲಿಲ್ಲ ನೀನು. ನಾನು ಬಾ, ನಾನು ಮಾಡಲಿಲ್ಲ ಅಂತ ಎದೆ ತಟ್ಕೊಂಡು ಹೇಳು ನೀನು, ಎದೆ ಮುಟ್ಕೊಂಡು ಹೇಳು ಬಾ ನೀನು. ಬತ್ತೀಯ ರಂಗಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ ನಿಂತಿದೆಯಲ್ಲ, ಬಾ. ನಾನು ನಿಷ್ಠೆಯಿಂದ ಮಾಡೋದ್ನ ಇಲ್ವಾ? ಇದೇ ರಂಗಣ್ಣಿನೇ ಅವತ್ತು BGS ಸ್ಕೂಲ್ ಹತ್ರ, ಕಾಲೇಜ್ ಹತ್ರ ಇದೇ ರಂಗಣ್ಣಿನೇ ಸ್ನೇಹಿತರುಗಳನ್ನೆಲ್ಲ ಕರ್ಕೊಂಡು ಮಂಜಣ್ಣ ಹೇಳಿದ್ರು. ಮಂಜಣ್ಣನು ಇದು ಮಾಡಿದ್ಕೇನೆ ಮಂಜಣ್ಣ ದುಡ್ಡು ಕೊಡಲಿಲ್ವ ಅವತ್ತು? ಅದಕ್ಕೆ ಪೂರ್ವಭಾವಿ ಸಭೆ ಮಾಡ್ತಾರೆ ಇಲ್ಲಿ ಒಕ್ಕಲಿಗರ ಸಂಘದ್ದು ಎಲೆಕ್ಷನ್ದು ಸಭೆ ಮಾಡ್ತಾರೆ ಮಾಗಡಿ ತಾಲೂಕಲ್ಲಿ. ಎಲ್ಲಿ ಇದು ತಿರುಮಳಿ ಆಚೆ ಐತ್ರಲ್ಲ, ಅದ್ರೊಳಗಡೆ ಹೋದ್ರೆ ಒಂದು ಚೌಟ್ರಿ ಐತಲ್ಲ ನಗರ, ಸಾಯಿ ಬಾಲಾಜಿ, ಅದರೊಳಗೆ ಆಯೋಜನೆ ಮಾಡ್ತೀಯ. ಅವತ್ತು ಮಾಡಲಿಲ್ವ? ನಾನು ಖರ್ಚು ಕೊಟ್ಟಿದ್ದ ನೀನು ನನಗೆ? ಬಂದವ್ರಿಗೆಲ್ಲ ಬಿರಿಯಾನಿ ಊಟ ಮಾಡಿಸಿಸ್ತೇ ಅವತ್ತು. ಎಷ್ಟು ಕೊಟ್ಟೆ ನೀನು? 1.5 ಲಕ್ಷ ಆಗಿತ್ತು. ಎಷ್ಟು ಕೊಟ್ಟೆ ಅವತ್ತು? 40,000 ರೂಪಾಯಿ ಫೋನ್ಪೇ. ಮೇಡಮ್ನವರು ಅಕೌಂಟಿಂದ ನನಗೆ ಫೋನ್ಪೇ ಬಂದದೆ. ನಮ್ಮ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ಅವರ ಅಕೌಂಟಿಂದ ನನಗೆ ಫೋನ್ಪೇ ಬಂದದ್ದು 40,000 ರೂಪಾಯಿ. ಎಷ್ಟಾಗಿತ್ತು ಅವತ್ತು ಖರ್ಚು? ಕೇಳ್ದೇನಪ್ಪ? ಮಾಡಿಲ್ವ ನಾನು ನಿನಗೆ? ನೆಕ್ಸ್ಟು ಪ್ರಾಧಿಕಾರದ ಅಧ್ಯಕ್ಷ ಅದೇ. ನೀನೆಲ್ಲೋ ಅಲ್ಲೆಲ್ಲೋ ದೇವೇಗೌಡರ ಹತ್ರ, ಕುಮಾರಣ್ಣನ ಹತ್ರ ಹೋಗಿ ಆಗ್ಬಿಟ್ಟೆ ಅಂತ ಅಂದೆ. ಆಯಿತು, ಮಂಜಣ್ಣನ ಸಹಾಯ ಇಲ್ಲ, ಆಗ್ಬಿಟ್ಟೆ. ಮಂಜಣ್ಣನಿಲ್ಲ ಸಹಾಯ, ಅಧ್ಯಕ್ಷರಾಗಿ ಬಂದ್ಬಿಟ್ಟೆ. ಅಧ್ಯಕ್ಷರಾದ ದಿವಸ ಅಲ್ಲಿ ಬೆಳಿಗ್ಗೆ ಊಟ ವ್ಯವಸ್ಥೆ ಮಾಡಿಸ್ತಾನಪ್ಪ. ಯಾರು ಮಾಡಿಸ್ಕೊಟ್ಟವ್ರು ನಿನಗೆ? ಅಂತ ಯಾರು ಮಾಡಿಸ್ಕೊಟ್ರು ಊಟ ವ್ಯವಸ್ಥೆನ? ಎಲ್ಲಿತ್ತು ನಿಂತವು ದುಡ್ಡು? ಕೊಟ್ಟಿದ್ದ? ನನಗೆ ಕೊಟ್ಟಿದ್ದ? ನಾನೇ ಮಾಡಿಸಿದ ಅವತ್ತು? ಹೇಳು ಇಲ್ಲ ಅಂತ ಬಂದೆ. ಹೇಳಪ್ಪ ಇಲ್ಲ ಅಂತ ಬಂದೆ. ಹೇಳ್ಬಾರ್ದು. ಇವ್ರು ಸ್ವಂತ ಅಕ್ಕನ ಮಗ ಅಲ್ವ ಅಂತದವರು, ಶಾಂತಣ್ಣ ಅಂತ. ಜಿಲ್ಲಾ ಪಂಚಾಯತಿ ಎಲೆಕ್ಷನಲ್ಲಿ ಅವಯ್ಯ ಮಾಡಿದ ಕೆಲಸನ ನೆನೆಸ್ಕೊಬೇಕು ಸಾಯ ತನಕ. ಕಣ್ಣಲ್ಲಿ ನೀರು ಬರ್ತಾವ ಅವಯ್ಯನ ಇವತ್ತು ನೆನೆಸ್ಕೊಂಡ್ರೆ ನಮಗೆ. 1 ವಾರ ಸದದ ಅವಯ್ಯ ಹ್ಯಾಂಗೆ ಮಾಡ್ಕೊಂಡು ಸದೋದ. 1 ವಾರ ಸದದ ಫೋನ್ ಮಾಡೋದ್ರಿ ಅವರು, ಫೋನ್ ಪಿಕ್ ಮಾಡಿಲ್ಲ. ಲಾಸ್ಟ್ ಒಂದು ಮೆಸೇಜ್ ಹಾಕ್ತಾನ, ಯಪ್ಪ ಮಮ್ಮ, ನನಗೆ ಹೂದ ಮೇಲೆ ಭಾರಿ ಆಸೆ, ನಾನು ಸತ್ತೋದ್ರೆ 20,000 ರೂಪಾಯಿ ನನ್ನ ಗುಂಡಿ ಮೇಲೆ ಹೂವು ಹಾಕ್ಬಿಡ್ಮಮ್ಮ ಅಂತ. ಅವಾಗ ನೋಡ್ಕೊತಾರೆ ಮೆಸೇಜು ಅಂತ ತನಕ. ಆಮೇಲೆ ಹೇಳ್ತಾರೆ ನನಗೆ, ನಾನು ಹಿಂಗೆ ಮಾಡ್ಕೊತಾನೆ ಅಂತ ಗೊತ್ತಾಗಲಿಲ್ಲ ಕಣಪ್ಪ. ಇಲ್ಲಿ ಫೋನ್ ಎತ್ತೀನಿ, ಫೋನ್ ಎತ್ತಿ ಹಾಕ್ಕೊಂಡು ಮಗನ ಉಳಿಸ್ಕೊಳ್ಳಿ, ನನಗೆ ಸಹಾಯ ಮಾಡ್ತೀಯ ನೀನು? ಆ 20,000 ರೂಪಾಯಿ ಹೂವು ಕೊಡ್ಸೋಕ್ಕೆ ಯೋಗ್ಯತೆ ಇರಲಿಲ್ಲ ನಿನಗೆ. ಬಾ, ಅವತ್ತು ನನಗೆ ಹೇಳಿದೆ ನೀನು, ನಾನು ಕೊಡ್ಸಿದ್ದೀನಿ ಅದನ್ನು. ಬಾ, ನೀನು ತಾಕತ್ತಿದ್ರೆ ಹೇಳು ರಂಗಸ್ವಾಮಿ ಮುಂದೆ. ನಾನು ಕೊಡಿಸಿಲ್ಲ, ನಾನು ಹೇಳಲಿಲ್ಲ ನಿನಗೆ, ನಾನು ಕೊಡಿಸಿಲ್ಲ ಅಂತ ಹೇಳು ನೀನು ನನಗೆ ಹೇಳಿಲ್ಲ, ನಾನು ಕೊಡಿಸಿಲ್ಲ ಅಂತ ಹೇಳ್ಬಾ ರಂಗಸ್ವಾಮಿ ಮುಂದೆ. ಮಾಡ್ಬಾ ಆಣೆನ, ಮಾಡಪ್ಪ ಆಣೆನ. ನನಗೆ ಸಹಾಯ ಮಾಡ್ತೀಯಾ? ಅಕ್ಕನ ಮಕ್ಳಿಗೆ ಮಾಡ್ದಿದ್ರು ನನಗೆ ಸಹಾಯ ಮಾಡ್ತೀಯ ನೀನು? ನನಗೆ ಸಹಾಯ ಮಾಡ್ತೀಯನಪ್ಪ? ಬಾ, ನೀನು ಹೇಳು ಅಂತಾರೆ ನೋಡೋಣ. ಒಂದು ಇಲ್ಲಿ ಕಲ್ಲೆಗೇಟಲ್ಲೊಂದು ದೊಡ್ಡದಾದ ಒಂದು ಫಂಕ್ಷನ್ ನಡೀತದೆ ರೈತ ಸಂಘದ ಸ್ನೇಹಿತರದ್ದು. ಅದಕ್ಕೆ 80 ಹಣ್ಣಿನ ಬುಟ್ಟಿ ಕೊಡಿಸ್ಬಿಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟವ್ರೆ. ದುಡ್ಡಿಲ್ಲ ರೀ ಅವತ್ತು. ನಾನು ಕೊಡಿಸಿದ್ದೀನಿ ಅಣ್ಣ. ಅಪ್ಪ ಅಲ್ಲಿ ಹೇಳ್ಬಿಟ್ಟಿದ್ದೀನಿ, ಕೊಡ್ಸಪ್ಪ ಒಂಚೂರು ಅಂತ ಹೇಳಿದ್ಯಾ? ಅಪ್ಪ ಕೊಡ್ಸಪ್ಪ ಅಂತ ನನಗೆ ಫೋನ್ ಮಾಡಿದ್ದು ನೀನು. ಬಾ, ಹೇಳಿಲ್ಲ ಅಂತ ನೀನು. ನಾನು ಕೊಡಿಸಿದ್ದೀನಿ. 80 ಹಣ್ಣಿನ ಬುಟ್ಟಿ ಕೊಡ್ಸೋವಷ್ಟೇ ಯೋಗ್ಯತೆ ಇರಲಿಲ್ಲ ನಿನಗೆ. ನನಗೇನು ಸಹಾಯ ಮಾಡ್ತೀಯ ನೀನು? ಬಾ, ನಾನು ಕೊಡಿಸಿಲ್ಲ ಅಂತ ಹೇಳ್ಬಿಡ್ಬಾ ನೀನು. ಆಯಿತು, ನಾನು ಹೇಳ್ತೀನಿ ರಂಗನಾಥಸ್ವಾಮಿ ಮುಂದೆ. ಬಾರಪ್ಪ, ನಾನು ಮಾಡಿದ್ದೀನಿ ನಿನಗೆ, ನೀನೇನು ನನಗೆ ಮಾಡಿಲ್ಲ. ನೀನು ನನಗೆ ಮಾಡಿದರೆ ಹೇಳಿ ಯಾವುದಾನ? ಅದು ಯಾವುದು ಹೇಳ್ದಲ್ಲಪ್ಪ. 9 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಾನು ಅಧ್ಯಕ್ಷ ಹಾಕ್ಬೋದು. ಬುಡ್ಬುಡ್ಕೆ ಕೃಷ್ಣಮೂರ್ತಿ 9 ಲಕ್ಷ ಅಲ್ಲಪ್ಪ, 8 ಲಕ್ಷ ಕೊಟ್ಟೆ. ಏನಕ್ಕೆ ಕೊಟ್ಟೆ? ನಾನು ಬಂದು ಕೇಳಿದ್ದು ನಾನು ಬಂದು ಕೇಳಿದ್ನೇನಪ್ಪ. ನಾನು ಉಪಾಧ್ಯಕ್ಷ ಆಯ್ತಾ ಇದ್ದೀನಿ, 8 ಲಕ್ಷ ಕೊಡು ಅಂತ. ನೀನು ಫೋನ್ ಮಾಡಿದೆ, ಅಣ್ಣ ಹೇಳೋರೆ ಎಲ್ಲ ಮೆಂಬರ್ಗಳನ್ನ ಕರ್ಕೊಂಡು ಹಾಸ್ಪಿಟ್ಲ್ ಹತ್ರ, ಕೆಂಪೌಡ ಹಾಸ್ಪಿಟ್ಲ್ ಹತ್ರ ಬಾರಪ್ಪ, ಇದು ಇವತ್ತು ಬೆಳಗ್ಗೆಲ್ಲ ಟೂರ್ ಹೋಗಿರ ಅಂತ ಅಂದ್ಬಿಟ್ಟು ಕರೆದೆ. ನಾನು ಅಣ್ಣ ಹೇಳೋರೆ ಅಂತ ಅಂದ್ಮೇಲೆ ಹೋಗ್ಲೇಬೇಕಲ್ವ? ಮಂಜಣ್ಣ ಹೇಳೋರೆ ಅಂದ್ಮೇಲೆ ಹೋಗ್ಲೇಬೇಕು ನಾವು. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದು. ಹೋದಾಗ ಇದೇ ರಾಮಚಂದ್ರಣ್ಣ ಎಲ್ಲವ್ರೆ, ನಮ್ಮ ರಾಮಚಂದ್ರಣ್ಣ, ರಾಮಣ್ಣವರು, ಮುಕುಂದವರು ಎಲ್ಲರೂ ಇದ್ರು. ಮುಕುಂದವರು ಇವತ್ತು ಅವರಲ್ಲಪ್ಪ ನಿಮ್ಮ ಪಾರ್ಟಿಲೇನೆ, ಕೇಳಿ. ಎಲ್ಲರೂ ಇದ್ರು. ಎಲ್ಲರ ಮುಂದೆನೂ ಮಾತಾಡಿ ಎಲ್ಲ ಒಗ್ಗಟ್ಟಾಗಿದೆ ಅಂತ ಅಂದ್ಬಿಟ್ಟು ಟೋಟಲ್ ಕೊಟ್ಟಿದ್ದವ್ರು ಅವತ್ತು 8 ಲಕ್ಷ ಕೊಡಲಿಲ್ಲ. ಟೋಟಲ್ ಕೊಟ್ಟಿದ್ದು 8 ಲಕ್ಷ. ಅವತ್ತು ಖರ್ಚಾಗಿದ್ದು ಎಷ್ಟು? 12 ಲಕ್ಷ.
12 ಲಕ್ಷ ಖರ್ಚಾಯ್ತಪ್ಪ. ನಾನು 4 ಲಕ್ಷ ಹಾಕಿದ್ದೀನಿ, 8 ಲಕ್ಷ ಖರ್ಚಾಗಿದ್ದು. ಯಾರನ್ನು ಮಾಡಿದೆ? ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ? ನೀನು ಅಧ್ಯಕ್ಷರನ್ನ ದೇವರಾಜಮ್ಮ ಮುಕುಂದ್ ಅವ್ರನ್ನ ಮಾಡಿದೆ, ಉಪಾಧ್ಯಕ್ಷರನ್ನ ವೈಕೃಷ್ಣನ್ ಮಾಡಿದೆ, ನನ್ನೆಲ್ಲ ಮಾಡಿದೆ. ನೀನು ಬಂದು ಇದೇ ಜಾಗದಾಗ ಕೈ ಹಿಡ್ಕೊಂಡೆ. ರೇವಣ್ಣ ಅವ್ರು ಫೋನ್ ಮಾಡಿಬಿಟ್ಟವ್ರಪ್ಪ, ನನ್ನ ಮರ್ಯಾದೆ ಕಳಿಬೇಡ, ಬಿಟ್ಬಿಡು, 1 ವರ್ಷ ಆದ್ಮೇಲೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಇದೇ ದುಗ್ಗೋಟ್ಗೆ ವಾರ್ಡ್ ಜೋಗಿಪಳ್ಳಿ ವೈಕೃಷ್ಣನ್ ಮಾಡಿದೆ ಅಧ್ಯಕ್ಷ ಉಪಾಧ್ಯಕ್ಷನ, ನನ್ನನ್ನು ಮಾಡಲಿಲ್ಲ. ಬಾ ನೀನು ಹೇಳ್ಬಾ, ನನ್ನನ್ನು ಮಾಡಿದೆ ಅವತ್ತು ಅಂತ ಅಂದ್ಬಿಟ್ಟು ದಾಖಲಾತಿ ಇಲ್ಲವ್ರ ಪಂಚಾಯತಿಲಿ ಯಾರಾದರೂ ಬಿಟ್ಟರು ಅನ್ನೋದು. ನಾನೇನಾದರೂ ನಾನು ಉಪಾಧ್ಯಕ್ಷ ಆದೆ, ಯಾವತ್ತಾದೆ ಗೊತ್ತಾ? 3 ವರ್ಷ ಆದಮೇಲೆ ಅವಿಶ್ವಾಸ ತಂದಾದವು. ಇದೇ ಮೋಟಣ್ಣವರು, ನಮ್ಮ ಮದನಾರೆಂಬಳ ಮೋಟಣ್ಣವರು ದುಗ್ಗೋಟ್ಗೆ ಅದೇ ವಾರ್ಡು, ಅವ್ರ ಹೆಂಡತಿ ಅಧ್ಯಕ್ಷರಾದರು, ನಾನು ಉಪಾಧ್ಯಕ್ಷ ಆದೆ. ನಾನು ಉಪಾಧ್ಯಕ್ಷ ಆದ ದಿವಸ ನೀನು ಸಿಂಗಲ್ NP ಕೊಟ್ಟಿದ್ರೆ ನಿನ್ನ ಮನೆ ಜೀತ ಮಾಡಿ ತಿರ್ಸ್ತೀನಿ. ನಾನು ನಿನ್ನ ಮನೆ ಜೀತ ಮಾಡಿ ತಿರ್ಸ್ತೀನಿ. ಇದು ಓಪನ್ ಚಾಲೆಂಜ್ ನಿನಗೆ. ಬಾ ನೀನು, ಓಪನ್ ಚಾಲೆಂಜ್ ನಿನಗೆ. ದೇವರಾಣೆ ಹೇಳ್ತಾ ಇದ್ದೀನಿ, ರಂಗನಾಥಸ್ವಾಮಿ ದೇವಸ್ಥಾನ ತಕ್ಕ ಬಾ ನೀನು, ನಿನ್ನ ಮನೆ ಜೀತ ಮಾಡಿ ನಾನು ತಿರ್ಸ್ತೀನಿ. ಸಿಂಗಲ್ NP ಕೊಟ್ಟಿದ್ರೆ ಆರಾಗಿ ಮೆರೆಸಿದೀವಿ ಗುರು ನಿನ್ನ. ಇಷ್ಟೊಂದು ದಿನ ಇವಾಗೆಲ್ಲ ಮಾತಾಡೋದು ನೀನು ಬುಡ್ಬುಡ್ಕೆ ಕೃಷ್ಣಮೂರ್ತಿ, ಬುಡ್ಬುಡ್ಕೆ ಕೃಷ್ಣಮೂರ್ತಿ, ಇಷ್ಟೊಂದು ದಿನ ಇವಾಗ ಮಾತಾಡಬೇಡ. ನನಗೂ ಗೊತ್ತದೆ ಮಾತಾಡೋದು, ಗೊತ್ತಾಯ್ತಾ? ಹಾಂ, ನನಗೂ ಗೊತ್ತದೆ ಮಾತಾಡೋಕ್ಕೆ. ನಾನು ಇದು ಏನು, ನಾನು ಮಂಗಡಿ, ನೀನು ಮಾಣಿಕ್ಯ ಕಣಪ್ಪ, ಮಾಗಡಿ ಮಾಣಿಕ್ಯ ನೀನು. ಇಡೀ ತಾಲೂಕಿನಲ್ಲೆಲ್ಲ ಮೆರೆಸ್ತವ್ರೆ ನಿನ್ನ ಮಾಣಿಕ್ಯ ಅಂತ. ನಿನ್ನ ಮಾಣಿಕ್ಯನ ಕೈಗೆ ಸಿಕ್ಕಿದ್ದಲ್ಲಪ್ಪ ಬ್ಯಾಂಕು. ಏನಾಯ್ತಪ್ಪ ಬ್ಯಾಂಕು? ಬ್ಯಾಂಕ್ ಏನಾಯ್ತಪ್ಪ ಬ್ಯಾಂಕು? ಮಾಣಿಕ್ಯನ ಕೈಗೆ ಸಿಕ್ಕಿದ್ದು ಹೇಳು. ಒಕ್ಕಲಿಗರ ಸಂಘ ಸಿಕ್ತಲ್ಲಪ್ಪ, ಒಕ್ಕಲಿಗರ ಸಂಘ. ಅಪ್ಪಾಜಿ ಗೌಡ್ರಿಗೆ ಬಕೆಟ್ ಹಿಡ್ಕೊಂಡು ಆದಲ್ಲಪ್ಪ, ಅಪ್ಪಾಜಿ ಗೌಡ್ರಿಗೆ ಬಕೆಟ್ ಹಿಡ್ಕೊಂಡು ಆದಲ್ಲ ಒಕ್ಕಲಿಗರ ಸಂಘ. ಏನು ಮಾಡಿದೆ? ಏನು ಮಾಡ್ದಪ್ಪ? ಹರಾಜು ಹಾಕ್ಬಿಟ್ಟೆ. ಏನು ಗೊತ್ತಾ ಇದು? ಏನು ಗೊತ್ತಾ ಇದು? ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಪೊಲೀಸ್ನವ್ರದ್ದು. ಎಲ್ಲಿಂದ ಬಂದಿರೋದು ಇದು? ಮಹಾರಾಷ್ಟ್ರ, ನಾಗ್ಪುರ ಸಿಟಿಯಿಂದ. 420 ಕೇಸ್ ನಂದಲ್ಲ. ಏನಕ್ಕೆ? ಸೀಟ್ಗಳ ಮಾರ್ಕೊಂಬಿಟ್ಟು. ಯಾರು ನಮ್ಮ ಮಕ್ಳಿಗರು ಇರಲಿಲ್ವಾ? ನಮ್ಮ ಮಕ್ಳಿಗರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಾಗಡಿಲಿ ಯಾರು ಮಕ್ಳಿಗರು ಇರಲಿಲ್ವಾ? ನಮ್ಮ ರಾಜ್ಯದಲ್ಲಿ ಇರಲಿಲ್ವಾ? ಮಾರ್ಕಂಡೆ. ಎಲ್ಲ ಆಗ್ತಾರೆ ನಿನ್ನ ಓಟು? ಇಡೀ ಹಾಸ್ಪಿಟ್ಲು ಒಕ್ಕಲಿಗರ ಸಂಘ ಮೆರೆದೋಯ್ತು ನಿನ್ನ ಕರ್ಮಕಾಂಡನ. ಯಾರ್ಯಾರು ಏನೇನು ಮಾಡಿದೆ ಬಿಟ್ಟೆ ಅನ್ನೋದು ಸಮಾಜಾಣ ಕೇಳಿಲ್ವಾ? ದುಡ್ಡು ತಿಂದೆ ನೀನು ಸೀಟ್ ಕೊಡುವಾಗ ಅಂತ ಅಂದ್ಬಿಟ್ಟು ಗಲಾಟೆ ಮಾಡಲಿಲ್ವಾ? ಅದೇ ಓಡ್ರು ಫ್ಯಾಮಿಲಿಯವ್ರು ಬಂದು ನಿನ್ನ ಮೇಲೆ ಗಲಾಟೆ ಮಾಡಲಿಲ್ವಾ? ಎಲ್ಲ ಆಗ್ತಾರೆ ನಿನ್ನ ಓಟು. ಅಂಥದ್ರಲ್ಲೂ ನಾವು ನಿಂತ್ಕೊಂಡು ನಿನಗೆ ಮಾಗಡಿಲಿ 10 ರೂಪಾಯಿ ಕೊಡಲಿಲ್ಲ. ನೀನು ಕೊಟ್ಟೆ ಎನ್ವಲಪ್ಪು ಎಲ್ಲೆಲ್ಲ ಕೊಟ್ಟಲ್ಲ, ಕೊಟ್ಟು ಕಳಿಸ್ತಲ್ಲಪ್ಪ. ನನ್ನ ಕೈಗೆಲ್ಲ ಕೊಟ್ಟಿದ್ದು ನೀನು ಯಾರು ನಂಬಿದ್ರಲ್ಲ, ನೀನು ನಂಬಿದ್ದಿಲ್ಲ, ಅವ್ರ ಕೈ ಕೊಟ್ಟಲ್ಲ. ಆ ಎನ್ವಲಪ್ಗಳು ಎಲ್ಲೋದು ನೋಡ್ಕೊ. ನನಗೆ ನೀನು 10 ರೂಪಾಯಿ ಕೊಡಲಿಲ್ಲ ಅವತ್ತು. ನಾವು ಕಾಯ ವಚ ಮನಸ ಮಾಡಿದ್ದೀವಿ, ತನು ಮನ ಎಲ್ಲ ದಾನ ಎಲ್ಲ ದಾರೆ ಇರ್ತೀನಿ ನಿನಗೆ. ಎಲ್ಲ ಆಗ್ತಾರೆ ನಿನ್ಗೆ ಒಕ್ಕಲಿಗರ ಸಂಘದಲ್ಲಿ. ಯಾಕೆ ಮಂಜಣ್ಣನ ಮೇಲೆ ಹೇಳ್ತೀಯ? ನಮ್ಮ ಮೇಲೆ ಯಾಕೆ ಹೇಳ್ತೀಯ? ಹೇಳು. ಹಾಂ, ನಾನು ಎಂದು ಕಾಸು ಕೊಟ್ಟಿದ್ದೀನಿ, ಎಂದು ಕಾಸು ರೀ. ನನ್ನ ಬಾಳು ಬಾಳಲ್ಲ ಕಣ್ರಿ ರೀ, ಎಂದು ಕಾಸಿಗೆ ನನ್ನ ಬಾಳ. ನಾನು ಯಾಕ್ರಿ ಆ ಬಾಳು ಬಾಳಲಿ? ಅಂಥದ್ದೇನು ರೀ ನನಗೆ? ಅಂಥ ದಿನ ಒಂದು ದಿವಸ ವ್ಯವಸಾಯ ಮಾಡ್ತೀನಿ. ನಮ್ಮ ತಾತನ ಜಮೀನದೆ, ನಾವು ಅಪ್ಪ ವ್ಯವಸಾಯ ಮಾಡೋದು ಹೇಳ್ಕೊಟ್ಟವ್ರು. ನಾನು ಮಾಡ್ತೀನಿ. ನೀನೇನು ಮಾಡ್ತೀಯ? ಏನು ಮಾಡ್ತೀಯಪ್ಪ ನೀನು? ಯಾವ ಎಂದು ಕಾಸು ನಿನಗಿನ್ನ? ನಿನಗಿನ್ನ ಎಂಜು ಕಾಸೇನಪ್ಪ? ನಿನಗಿಲ್ಲ ಎಂಜು ಕಾಸು ನಂದು ಯಾವುದೂ ಇಲ್ಲ. ನಿನ್ನ ಎಂಜು ಕಾಸುಗಳು ಹೇಳ್ಬಿಟ್ರೆ ತಡ್ಕೊಳ್ಳೋಲ್ಲ ನೀನು, ಗೊತ್ತಾಯ್ತಾ? ಯಾವ್ಯಾವ ಕಲೆಕ್ಷನ್ ಮಾಡಿದೆ, ಎಲ್ಲೆಲ್ಲಿ ಕಲೆಕ್ಷನ್ ಮಾಡಿದೆ ನೀನು ಎಂಜು ಕಾಸುಗಳಿಗೆ? ಇದೇ ಒಕ್ಕಲಿಗರ ಸಂಘದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಎಷ್ಟೆಷ್ಟು ಕಲೆಕ್ಷನ್ ಮಾಡಿದೆ ಹೇಳ್ತೀಯಪ್ಪ? 1 ಲಕ್ಷ 1.5 ಲಕ್ಷ ಇಸ್ಕೊಂಡೆ ಅಂತ ಅಂದ್ಬಿಟ್ಟು ಅಫೆನ್ಸ್ ಅಲ್ವೇನ್ರಿ ರೀ? ಅದು ರೀ ಅಫೆನ್ಸ್ ಅಲ್ವೇನ್ರಿ? ಒಂದು ಹುದ್ದೆಯಲ್ಲಿದ್ದು ನೀನು ಕಾಸು ಇಸ್ಕೊಂಡು ಕೆಲಸ ಕೊಡಿಸ್ತೀನಿ ಅಂದರೆ ಹೇಳಿ ಪತ್ರಕರ್ತರುಗಳು, ಅಫೆನ್ಸ್ ಅಲ್ವೇನ್ರಿ ಅದು? ನಾಚಿಕೆ ಆಗಲ್ವೇನ್ರಿ ಹೇಳ್ತೀಯಲ್ಲ ಇಸ್ಕೊಂಡೆ ಅಂತ? 4 ಲಕ್ಷ ರೀ ಇಸ್ಕೊಂಡಿದ್ದು ನೀನು. ಅವ್ರಿಗೆ ಕೆಲಸನೂ ಇಲ್ಲ, ದುಡ್ಡು ಇಲ್ವಲ್ರಿ. ಯಾರು ರೀ ಎಂಜು ಕಾಸು ತಿಂತಾ ಇರೋದು? ಯಾರು ಎಂಜು ಕಾಸು ತಿಂತಾ ಇರೋದು? ಹಾಂ, ಯಾರಪ್ಪ ಎಂಜು ಕಾಸು ತಿಂತಾ ಇರೋದು? ನಾನು ನರಸಿಂಹಣ್ಣನ ಹಿಡ್ಕೊಂಡು ಬಾಗೇವಾಡ ಕೊಟ್ಟವ್ರಂತೆ. ನರಸಿಂಹಣ್ಣ ನಿನ್ನ ಜೊತೆಲಿ ಅವನಲ್ಲಪ್ಪ. ನರಸಿಂಹಣ್ಣನ ಕೇಳು, ಬಾಗೇಗೌಡ್ರತೆಗೆ ಯಾರನ್ನು ಕರ್ಕೊಂಡು ಹೋದ್ರು ಅಂತ. ನರಸಿಂಹಣ್ಣನೂ ಅಲ್ಲ, ನಾನು ಅಲ್ಲ. ಬಾಗೇಗೌಡ್ರಿಗೆ ನಾವು ಯಾರೂ ಗೊತ್ತಿರಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತ ಒಬ್ಬ ಕನ್ಸಂದ್ರದವನು ಚಿಕ್ಕರಾಜ್ ಅಂತ ಇದ್ದರು, ತೀರೋದ್ರು ಒಬ್ಬ ಕಿಡ್ನಿ ಫೇಲ್ಯೂರ್ ಆಗಿ.
ಅವ್ರ ಸಂಬಂಧಿಕರವರು, ನನ್ನ ಆತ್ಮೀಯ ಸ್ನೇಹಿತ. ಅವನು ನನಗೆ ಪರಿಚಯ ಇದ್ದಿದ್ದು, ನರಸಿಂಹಣ್ಣಂಗಲ್ಲ. ನರಸಿಂಹಣ್ಣನು ನಾನು ಅವನ ಜೊತೆ ಹೋಗಿದ್ದು, ಇಬ್ಬರು ಜೊತೆಲೇ ಹೋಗಲಿಲ್ಲ ಅಂತ ಹೇಳಿಲ್ಲ. ನರಸಿಂಹಣ್ಣನ ಇವತ್ತು ಹೇಳ್ತೀಯಲ್ಲಪ್ಪ, ಬರೋ ನರಸಿಂಹಣ್ಣ ಅಂತ ಶನ್ಮಾತ್ಮನ ಫೋಟೋ ಇಟ್ಕೊಂಡು ತೆಗ್ದಲ್ಲಪ್ಪ, ಅವತ್ತು ನರಸಿಂಹಣ್ಣ ಆಗಿರಲಿಲ್ವಾ? ಇದೇ ಶನ್ಮಾತ್ಮನ ಫೋಟೋ ಇಟ್ಕೊಂಡು ತೆಗ್ದಲ್ಲಪ್ಪ ಅವತ್ತು ನರಸಿಂಹಣ್ಣ. ಬುಡ್ಬುಡ್ಕೆ ಕೃಷ್ಣಮೂರ್ತಿ ಅವತ್ತು ನರಸಿಂಹಣ್ಣ ಆಗಿರಲಿಲ್ವಾ? ಹಾಂ, ನಾನು ಹೇಳ್ಬಿಟ್ಟೆ ಹೊಸ್ದಾಗಿ IBK ಅಂತ. ಬರ್ರಿ ಪ್ರಮಾಣ ಮಾಡ್ತೀನಿ. ಅದೇ ನರಸಿಂಹಣ್ಣನ್ನೇ ಕೇಳಪ್ಪ ನೀನು ಸಾಕು. ನಂದ ನಾಮಕರಣ ಯಾರ್ದು ಅಂತ IBK ಅಂತ. ಇವತ್ತಲ್ಲಪ್ಪ IBK ಬಂದಿದ್ದು, ನೀನು ಕರ್ಕೊಂಬಂದಿಸ್ಲೇ ಬಂತು ನಮಗೆ IBK ಅಂತ. ನಾನು ಸತ್ಯ ಹೇಳ್ತಾ ಇದ್ದೀನಿ. ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ಯಾರು ಬೇಡ, ನರಸಿಂಹಣ್ಣನ ಕೇಳು. ಯಾರ್ಯಾರು ಹೇಳ್ತಿದ್ರು IBK ಅಂತ? ನರಸಿಂಹಣ್ಣನೇ ಹೇಳ್ತದೆ, ನಾನು ಬೇಡ. ಹಾಂ, ಬಕೆಟ್ ಹಿಡಿದು ಬಿಡ್ನಂತೆ, ಬಕೆಟು. ಬಾಗೇಗೌಡರ ಹೆಸರೆತ್ತಕ್ಕೆ ಯೋಗ್ಯತೆ ಇದೆ ಅಂದರೆ ನಿಮಗೆ? 16 ವರ್ಷ ಆಯಿತು ಬಾಗೇಗೌಡರು ನನಗೆ ಪರಿಚಯ ಆಗಿ. ಆ ಥರ ಬಕೆಟ್ ಇಟ್ಕೊಂಡು ಆ ಥರ ಎಂಜುಗಾಸ್ ತಿಂದಿರಪ್ಪ. ಇವತ್ತು ಬಾಗೇಗೌಡರದು ನಮ್ಮದು ಬಾಂಧವ್ಯ ಯಾವ ಮಟ್ಟಕ್ಕೆ ಅದೇ ಅನ್ನೋದನ್ನ ಬಂದವರೆ, ಹಲವಾರು ಸ್ನೇಹಿತರುಗಳು ನನ್ನ ಜೊತೆ ಬಂದವರೆ, ಕಣ್ಣಲ್ಲಿ ನೋಡೋರೆ ಬಾಗಿ ತಲಕಲ್ಲಿ. ಆ ಥರ ನಿನಗೆ ಹಂಗೆ ಸಿಕ್ಬಿಟ್ಟಿದ್ರ? ಯಾರು ಗುರು ನಿನ್ನ ಹತ್ರ 16 ವರ್ಷದಿಂದ ಯಾರವ್ರೆ ಗುರು ನಿನ್ನ ಜೊತೆ? ಬುಡ್ಬುಡ್ಕೆ ಕೃಷ್ಣಮೂರ್ತಿ ಯಾರವ್ರು ನಿನ್ನ ಜೊತೆ 16 ವರ್ಷದಿಂದ ಜೊತೆ ಹೇಳು? ಯಾರವ್ರೆ ಮಡಿಕೊಂಡಿದ್ದೀಯ? ಯಾರನ್ನಾದ್ರೂ 16 ವರ್ಷದಿಂದ? 2 ವರ್ಷ ಸಿಕ್ಬಿಟ್ರೆ ಸಾಕು, ಸುಳಿದ್ಬಿಡ್ತಿದ್ದೀಯ ಅವ್ರನ್ನ. ಸುಳಿದ್ಬಿಡ್ತಿದ್ದೀಯಪ್ಪ 2 ವರ್ಷಕ್ಕೆ. ಹಾಂ ಮಂಜಣ್ಣ ನಮ್ಮ ನಾಯಕರು ಇದ್ದೀವಿ. ಮಂಜಣ್ಣಂತ ದುಡ್ಡುಗಲ್ಲ ಇರೋದು ನಾವು. ನೀನು ದುಡ್ಡು ಕಾಯ್ಕೊಂಡು ಕೂತ್ಕೊತಿದ್ದನು. ಮಂಜಣ್ಣ ದುಡ್ಡು ಕೊಟ್ಟರೆ ಈಚೆ ಬರ್ತಿದ್ದೆ. ನಮ್ದು ಆ ಕೆಲಸ ಅಲ್ಲ. ದುಡ್ಡು ಇಲ್ದಲೇನೋ ರಾಜಕಾರಣ ಮಾಡಿದ್ದೀವಿ, ದುಡ್ಡು ಇಸ್ಕೊಂಡು ರಾಜಕಾರಣ ಮಾಡಿದ್ದೀವಿ. ರಾಜಕಾರಣಕ್ಕಷ್ಟೇ. ನನ್ನ ವೈಯಕ್ತಿಕವಾಗಿ ಯಾವುದೋ ನನ್ನ ಕಾರ್ ತಗೊಳಕೋ, ನನ್ನ ಬಂಗ್ಲೆ ಕಟ್ಟಕ್ಕೋ ಯಾರ್ದು 10 ರೂಪಾಯಿ ಯಾರು ಒಟ್ಟಿಲ್ಲ, ಗೊತ್ತಾಯ್ತಾ? ಲೋಹಿತ್ ಅವ್ರು ಹೇಳ್ತೀಯಪ್ಪ. ಲೋಹಿತ್ ಅವ್ರಿಗೆ ನಾವು ಆಸೆ ಹುಡ್ಸಕ್ಕೆ ಹೋಗಿದ್ದೀವಿ. ಅವ್ರಿಗೆ ಹೇಳಿ, ನನ್ನ ನಂಬರ್ ಇದ್ದರೆ ಫೋನ್ ಮಾಡೋ, ಅವ್ರಿಗೆ ಮಾಡಿ ತಿಳ್ಕೊ. ಅವ್ರನ್ನೇ ಒಂದೇ ಒಂದು ಸಿಂಗಲ್ NPಗೆ ನಾನು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಕೇಳು ಹಿಂಗೆ ಮೆರೆಸ್ತವ್ರೆ ಅಂತ. ಜಿಲ್ಲಾ ಪಂಚಾಯತಿಗೆ ನಾನೇನಾದರೂ ಅವ್ರಿಗೆ ಹೇಳಿದರೆ ಕೇಳು, ಟಿಕೆಟ್ ಕೊಡಿಸ್ತೀವಿ ನಿಮಗೆ, ಹೋಗಿ ಜಿಲ್ಲಾ ಪಂಚಾಯತಿ ನೀವು ಮಾಡಿ ಅಂತ. ನಿನಗೆ ಹೇಳಿದ್ದು ಇನ್ನು ಟಿಕೆಟ್ ಕೊಡಿಸ್ತೀವಿ, ಮೋಸ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ನಿನಗೆ ಕರ್ಕೊಂಡು ಹೋದ್ಮೇಲೆ ನಿನ್ನ ಮರ್ಯಾದೆ ಉಳಿಸ್ತೀವಿ ಅಂತ ನಿನಗೆ ಹೇಳಿದ್ದು. ಅವ್ರಿಗೆ ಹೇಳಿಲ್ಲ ನಾವು. ಕೇಳ್ಕೊ, ನಿನ್ನ ನಂಬರ್ ಇದ್ದರೆ. ನಿನಗೇನು ಯೋಗ್ಯತೆ ಇದೆ, ನಿನಗೇನು ಅರ್ಹತೆ ಇದೆ? ಎಂಜಲು ಕಾಸು ತಿಂತಾರೋ ನೀನು ಹೇಳ್ಬಾರ್ದು. ಯಾರ್ಯಾರ್ತವು ನೀನು ಇಸ್ಕೊಂಡು ಎಂಜಲು ಕಾಸು ತಿಂತಾ ಇದೀಯ ಅನ್ನೋದನ್ನ. ಅಪ್ಪ, ಇನ್ನೂ ನೀನು ಬೆಸ್ಕಾಂ ಡೈರೆಕ್ಟರ್ ಆಯ್ತೀನಿ ಅಂತ ಹೊಟ್ಟಿದ್ಯಾ. ಬೆಸ್ಕಾಂ ಡೈರೆಕ್ಟರ್ ಆಗೇ ಇಲ್ಲ ಬರೋ. ಗುಜ್ರಿ ಕೊಡಿಸ್ತೀನಿ ಅಂದ್ಬಿಟ್ಟು 37 ಲಕ್ಷ ಇಸ್ಕೊಂಡು ಗುಜ್ರಿನೂ ಇಲ್ಲ, ದುಡ್ಡು ಇಲ್ಲ. ಅವ್ರು ಕೇಳೋಕೆ ಮನೆಗೆ ಬಂದರೆ ನಮ್ಮ ಸ್ನೇಹಿತರು ಸಿಗೇಗುಪ್ಪೆಯವರು, ಅವ್ರ ಪಾರ್ಟಿಯವರೇ ನಮ್ಮ ಸ್ನೇಹಿತರು ಸಿಗೇಗುಪ್ಪೆಯವರು, ಅವರು ಸಂಬಂಧಿಕರವರು KR ಪುರಂನವರು. ಅವ್ರು ಕರ್ಕೊಂಡು ಮನೆಗೆ ಹೋದರೆ ನನಗೆ ಡ್ರಾ ಮಾಡ್ಕೊಂಡು ನನಗೆ ಸೊಂಟ ನೋವು, ನನಗೆ ಅದು ನೋವು ಇದು ನೋವು ಅಂತ ಕಂಬಳಿ ಹೊಚ್ಕೊಂಡು ಕೂತಿದ್ದಂತಲ್ಲ. ಹಾಂ, ಇದೇ ನಮ್ಮ ಸಿಗೇಗುಪ್ಪೆ ಸ್ನೇಹಿತರು ಹೇಳಿದ್ದು, ಕಾಂಗ್ರೆಸ್ನವ್ರು ಅವರು ಪಾಪ. ಹಾಂ, ಕೂತಿದ್ದಂತಲ್ಲ. ಆಯ್ತೇನೋ ಹುಷಾರಿಲ್ಲ ಅಂತ ಅವ್ರು ಎದ್ದು ಆಚೆ ಹೋದರೆ ಆಮೇಲೆ ಯಾರೋ ಪಾಪ ಕೆಲವರು ಏನೋ ದೇವಸ್ಥಾನದ ಏನೋ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬರ್ತಾರತ್ತೆ. ಅವ್ರನ್ನ ವಾಪಸ್ ಕರ್ಕೊಂಡು ಹೋದರೆ ಆರಾಮಾಗಿ ಕೂತಿದ್ದೀಯ ಅಂತಲ್ಲ. ನಿಂದು ಉಸಿರುವಳ್ಳಿ ನಾಟಕ, ನಿಂದು ಎಂಜಲು ಕಾಸು ನಾಟಕ, ನಿಂದು ಡ್ರಾಮಾ, ಬಕೆಟು, ನಿಂದು ಬಕೆಟು, ನಾನಲ್ಲ ಬಕೆಟು. ನನ್ನ ಮಾತು ಸುಳ್ಳಾದ್ರೆ ಕೇಳು. ನಿನಗೆ ಗೊತ್ತಲ್ಲ ಯಾರು ಬಂದಿದ್ರು ಮನೇಲಿ ಅಂತ. ಹೇಳು, ನೀನು ಬಾ ಕರ್ಕೊಂಡು ದೇವಸ್ಥಾನದಾಗೆ. ಇದೇ ಹೋಟ್ಲು ತಗೊಳ್ಳೋರೆ, ನಾನಿದ್ದೆ, ಉಮೇಶ್ ಅಣ್ಣ ಇದ್ರು ಏನ್ರಿ, ಬಾ. ನಾವಿಂಥ ಎಂಜಲು ಕಾಸು ತಿಂತೀವ? ಇಂಥ ಬಾಳು ನಾವು ಬಾಳ್ತಾ ಇದ್ದೀವ? ಇಂಥ ಬಾಳಾಗಿದ್ರೆ ನಾನು ಅವತ್ತೇ ಹ್ಯಾಂಗ್ ಮಾಡ್ಕೊಂಡು ಸತ್ತೋಯ್ತಿದ್ದೆ. ಏನೂ ಇಲ್ಲ ನಿನಗೆ, ಅದಕ್ಕೆ ಬದುಕಿದೀಯ. ನಾನು ಯಾಕೆ ಹೇಳಿ? ನನ್ನ ಬಗ್ಗೆ ಮಾತಾಡೋಕ್ಕೆ ನಿನ್ಗೇನು ಅರ್ಹತೆನೇ ಇಲ್ಲ. ಏನು ಮಾಡಿದೀಯ? ಅದು ಯಾವುದು ಅಟ್ರಾಸಿಟಿ ಕೇಸ್ ರೀ? ಅಟ್ರಾಸಿಟಿ ಕೇಸ್ಗೆ ಯಾರೆಲ್ಲ ಲಾಡ್ಜ್ಗೆ ಹೋಗಿ ಸೇರ್ಕೊತಾರೆ ರೀ. ಲಾಡ್ಜ್ ಸಂಪ್ರದಾಯ ಏನೇನ್ರಿ ನಂದು? ಹಾಂ, ಲಾಡ್ಜಲ್ಲಿರೋ ಸಂಪ್ರದಾಯ ನನ್ನ ಜೀವಮಾನದಲ್ಲೂ ಇಲ್ಲ ರೀ. ಎಲ್ಲೋ ಹೊರಗಡೆ ಹೋದಾಗ, ಟೂರ್ಗೆ ಹೋದಾಗ ಇದ್ದೀವಿ, ರೆಸಾರ್ಟಲ್ಲೋ ಲಾಡ್ಜಲ್ಲೋ ಇದ್ದೀವಿ. ಬೆಂಗಳೂರಲ್ಲಿ ಲಾಡ್ಜಲ್ಲಿ ಸೇರ್ಕೊಳ್ಳೋ ಅಂಥದ್ದು ಏನು ರೀ ನನಗೆ ತರದು? ಲಕ್ಷಾಂತರ ರೂಪಾಯಿ ಏನಕ್ಕೆ ರೀ? ಲಕ್ಷಾಂತರ ರೂಪಾಯಿ ಬೇಲ್ ತಗೊಂಡೋನು ನಾನು, ಕೇಸ್ ಆಡ್ದವನು ನಾನು. ಏನು ಕೊಟ್ಟಿದ್ದೀವಿ ಹೇಳಪ್ಪ ನೀನು ಬಂದು? ಲಾಡ್ಜಲ್ಲಿ ನಾನು ಒಂದೇ ಒಂದು ದಿನ ಲಾಡ್ಜಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟೆ ನೀನು ರಂಗನಾಥಸ್ವಾಮಿ ದೇವಸ್ಥಾನ ಮುಂದೆ ಕರ್ಪೂರ ಹಚ್ಬಿಟ್ರೆ ನೀನು, ನಾನು ನನ್ನ ಮಕ್ಳನ್ನ ಕರ್ಕೊಂಬರ್ತೀನಿ. ಅಯ್ಯೋ, ನನ್ನ ಮಕ್ಳನ್ನ ಕರ್ಕೊಂಬರ್ತೀನಿ, ಒಂದು ದಿವಸ ನಾನು ಲಾಡ್ಜಲ್ಲಿ ಇದ್ದೀನಿ ಅಂತ ಅಂದರೆ ನೀನು ಯಾಕೆ ಇವೆಲ್ಲ ಬುಡ್ಬುಡ್ಕೆ ಬಿಡ್ತೀಯ? ಬುಡ್ಬುಡ್ಕೆ ಯಾಕೆ ಬಿಡ್ತೀಯ ಗುರು? ಬುಡ್ಬುಡ್ಕೆ ಕೃಷ್ಣಮೂರ್ತಿ, ಹಾಂ, ಒಂದು ದಿನ ನಾನು ಲಾಡ್ಜಲ್ಲಿದ್ದರೆ ಹೇಳಿ, ಯಾವ್ದು ಗುರು ಇದು ನಿನ್ನ ಬಾಳು?
ಈ ಮಟ್ಟಕ್ಕೆ ನನ್ನನ್ನು ತೇಜಾವಧೆ ಮಾಡಿ ನೀನೇನು ಗುರು ಆಯ್ತೀಯಾ? ನಾನೇನು ಅನ್ನೋದ ನೀನು ಮಾತಾಡ್ದಲ್ಲಪ್ಪ ಬುಡ್ಬುಡ್ಕೆ ಕೃಷ್ಣಮೂರ್ತಿ. ನೀನು ಮಾತಾಡಿರೋ ನಾನೆಲ್ಲ ನಮ್ಮ ಆತ್ಮೀಯರು ಪತ್ರಕರ್ತರು ಬಿಟ್ಟವ್ರೆ. ನೋಡು ಸ್ವಲ್ಪ ಓಪನ್ ಮಾಡಿ, ಯಾರು ಉಗ್ದವ್ರೆ, ಯಾರು ನೆಕ್ಕಳಂಗೆ ಕ್ಯಾಕರ್ಸಿ, ನನಗುಗ್ದವ್ರ ನಿನ್ಗುಗ್ದವ್ರ ನೋಡು ತೆಗ್ದಿ. ತಾಲೂಕಿನ ಜನಕ್ಕೆ ಗೊತ್ತು ನಾನೇನು ನೀನೇನು ಅನ್ನೋದು. ನಿನ್ನ ಉಗಿದ್ಬಿಟ್ಟು ನಿನ್ನ ಮೆಚ್ಚಿಸ್ಬಿಟ್ಟು ನಾನು ಅದೇನೋ ಅಧ್ಯಕ್ಷ ಆಗ್ಬಿಡ್ಬೇಕಂತೆ. ರಾಮಣ್ಣಗೌಡ್ರನ್ನು ಸೈಡ್ಗೆ ಇಟ್ಬಿಟ್ಟವನಂತೆ, ಸಾಗರನ್ನು ಸೈಡ್ಗೆ ಇಟ್ಬಿಟ್ಟವನ. ಇದ್ಯಾವುದು ಇದು? ನಾವೆಲ್ಲ ಸಮಾನ ಮನಸ್ಕರು. ರಾಮಣ್ಣಗೌಡ್ರಾಗಿರ್ಬೋದು, ಸಾಗರ್ ಆಗಿರ್ಬೋದು, ನಾನಾಗಿರ್ಬೋದು. ನಿನ್ನಂಥ ಫ್ರಾಡ್ ಅಧ್ಯಕ್ಷ ಆಯ್ತಾನೆ ಅಂದರೆ ನಾನಾಗದ್ರಲ್ಲಿ ತಪ್ಪೇನ್ರಿ? ಸಾಗರನಾದರೂ ಆಗಲಿ, ಗೌಡ್ರನಾಗಲಿ, ನಾನಾದರೂ ಆಗಲಿ, ನಮ್ಮ ಪಾರ್ಟಿಲಿ ಇವತ್ತು ಸಾಮೂಹಿಕ ನಾಯಕತ್ವ ಅದೇ. ನಿಂತರ 2ನೇ MLA ಅಂತ ಮಡಿಕೊಂಡು ಎಲ್ಲ ನಿನಗೆ ಇರಲಿ ಅಂತ ಬಿಟ್ಟಿದ್ವಲ್ಲ, ಆ ಕಾಲ ಹೋಯ್ತು. ಇವತ್ತೆಲ್ಲರೂ ಹಂಚ್ಕೊಂಡು ತಿಂತಾ ಇದ್ದೀವಿ ಅಧಿಕಾರನ, ಗೊತ್ತಾಯ್ತಾ? ಯಾರಾದರೂ ಸಂತೋಷನೇ. ಅಲ್ಲ, ನಿನ್ನಂಥ ಫ್ರಾಡ್ ಆಗವನೇ ಅಂದರೆ ನಾನು ಆಗ್ಬಾರ್ದಾ? ಯಾಕೆ ಆಗ್ಬಾರ್ದು ಹೇಳು? ಯಾಕ್ರಿ ಆಗ್ಬಾರ್ದು ಹೇಳಿ ಸರ್? ದೊಡ್ಡ ಫ್ರಾಡ್ ನೀನು. 420 ಕೇಸ್ ಹಾಕ್ಸ್ಕೊಂಡು ಕೂತಿದ್ದೀಯ. ನೀನೇ ಒಂದು ನ್ಯಾಷನಲ್ ಪಾರ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ನನ್ನ ಮೇಲೆ ಯಾವುದಾದೆ ಅಟ್ರಾಸಿಟಿ ಕೇಸ್ ಕೇಳ್ತೀಯಲ್ಲ ಗುರು? ಏನು ಕಾಯ್ತು ಅಟ್ರಾಸಿಟಿ? ರಸ್ತೆ ಮಾಡ್ಸಕ್ಕೆ ಹೋದೆ ಊರಲ್ಲಿ, ಯಾರೋ ಕೆಲವರು ಪುಣ್ಯಾತಂದ್ರು ಎತ್ತಿಗೆ ಕಟ್ಟಿದ್ರು. ಎತ್ತಿಗೆ ಕಟ್ಬಿಟ್ಟು ಹಾಕೊಂಡ್ರು. ಏನಾಯಿತು? ಕೇಸ್ ಹಾಕಿದ್ರು. ಅವ್ರಿಗೂ ಕೌಂಟ್ರ್ ಕೇಸ್ ಆಗಿತ್ತು, ನನಗೂ ಏಟಾಗಿತ್ತು. ಆಪ್ರೇಷನ್ ಎಲ್ಲ ಆಯಿತು, ನನಗೂ ಕೌಂಟ್ರ್ ಕೇಸ್ ಆಯಿತು. ಬಂದರು ಪಾಪ ಲಾಸ್ಟ್ಗೆ ಫೈನಲ್ಗೆ ಏನೂ ನಡೆಯಲ್ಲ ಅನ್ನೋದು ಗೊತ್ತಾಯಿತು. ಅವರು ಸೋತಿದ್ರು ಅಷ್ಟೊತ್ತಿಗೆ. ನಾವು ಕೋರ್ಟ್ಗೆ ಹೋಗಿದ್ದು, ಕೋರ್ಟ್ ಗೊತ್ತಲ್ಲ. ಇಬ್ಬರು ರಾಜಿ ಮಾಡ್ಕೊಂಡು ಮನೆಗೆ ಬಂದು ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಲಾಡ್ಜ್ಗಲ್ಲ, ಅದರಲ್ಲಿ ಅಣ್ಣ ಒಂದು ಸ್ಕೀಮ್ ಇಕ್ಕಿದ. ಅದನ್ನು ಕೇಳ್ಬಿಟ್ರೆ ನೀವು ಇನ್ನೂ ಇದು ಹೇಳೋದು ಬೇಡ ಬಿಡಿ. ಸ್ಕೀಮ್ ಇಕ್ಕಿದ ಅಣ್ಣ. ಅದನ್ನ ಏನಂತ IG ಆಫೀಸಲ್ಲಿ ಮಾತಾಡ್ಬಿಟ್ಟಿದ್ದೀನಿ, ನೀನು 2 ಲಕ್ಷ ಕೊಟ್ಬಿಟ್ರೆ ನಿನಗೆ ಒಳ್ಳೇದಾಗ್ಬಿಡ್ತದೆ ಅಂತ ಇಟ್ಟ ಬುಡ್ಬುಡ್ಕೆ ಕೃಷ್ಣಮೂರ್ತಿ. ಏನು ಸ್ಕೀಮು? ನನಗೇನು ಒಳ್ಳೇದಾಯ್ತದೆ? ಕೇಸ್ ಆಗ್ಬಿಟ್ಟದೆ, ಬೇಲ್ ತಗೋಬೇಕು. ನಾನು ಔಟ್ಸ್ಟ್ಯಾಂಡಿಂಗಲ್ಲಿದ್ದೀನಿ. ನಾನು ಎಲ್ಲಿದ್ದೆ ಅನ್ನೋದು ಇದೇ ಬಾಳೆನಹಳ್ಳಿ ರಾಜಣ್ಣನ ಕೇಳಿ, ಬಾಳೆನಹಳ್ಳಿ ರಾಜಣ್ಣನ ಕೇಳಿ, ನಮ್ಮ ನಟೇಶಕ್ಕೆ ಕೇಳಿ, ಮಾನ್ಗಲ್ ಶಿವರಾಮಣ್ಣನ ಕೇಳಿ. ಅವತ್ತು ನೆನ್ಸ್ಕೊಬೇಕಾಯ್ತು ನಾನು ಮಾನ್ಗಲ್ ಶಿವರಾಮಣ್ಣನ. ಬಡ್ಡಿ ಕೊಡಿಸಿದ್ರು ಯಾರ್ತವ ಪುಣ್ಯಾತ್ಮ 3 ಲಕ್ಷ ರೂಪಾಯಿ ದುಡ್ಡು ಬಡ್ಡಿ ಕಟ್ಟಿದೆ, ಸಾಲ ತೀರಿಸ್ದೆ. ನಿನ್ನ ಥರ ಯಾರನ್ನೂ ನನ್ನ ಮನೆ ಬಾಗ್ಲಿಗೆ ಅಲ್ಸ್ಕೊಳ್ಳಿಲ್ಲ. ಅಲ್ಸ್ಕೊಂತ ಇಲ್ಲಪ್ಪ. ಅವ್ರ ಕಣ್ಣೀರು ತಟ್ಟಾದೆ ನಿನಗೆ, ಗೊತ್ತಾಯ್ತಾ? ಎಲ್ಲರೂ ಸಾಲ ಮಾಡವ್ರೆ, ನಾನು ಸಾಲ ಮಾಡಿದ್ದೀನಿ. ನಾವು ಯಾರನ್ನೂ ಅಯ್ಯೋ ಅನ್ಸಿಲ್ಲ, ಯಾರನ್ನೂ ಕಣ್ಣಲ್ಲಿ ನೀರು ಹಾಕ್ಸಿಲ್ಲ. ನಾವು ಸಾಲಗಾರರೇನೆ. ನಾವು ಯಾವುದು ಕೆಲಸ ಕೊಡಿಸ್ತೀವಿ ಅಂತ ಯಾವುದು ಎಂಜಗಾಸಿ ಇಸ್ಕೊಂಡು ತಿಂದಿಲ್ಲ, ಯಾವುದು ಗುಜ್ರಿ ಕೊಡಿಸ್ತೀವಿ ಅಂತ ಎಂಜಗಾಸಿ ಇಸ್ಕೊಂಡು ತಿಂದಿಲ್ಲ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡು. ಇಷ್ಟೇ ಅಲ್ಲ ನಿನ್ನ ಇನ್ನೂ ಅವೇ, ಗೊತ್ತಾಯ್ತಾ? ನಮ್ಮ ಇವರು, ನಮ್ಮ ಸ್ನೇಹಿತರು ಮಲ್ಲಪ್ಪನಹಳ್ಳಿ ಗಿರೀಶ್ ಗೌಡ್ರು ಅಂತ ಫೇಸ್ಬುಕ್ಕಲ್ಲಿ ಒಂದು 8-10 ದಿವಸದ ಮುಂಚೆ ಮಾತಾಡೋರೆ. ನಿನ್ನ ಚೆನ್ನಾಗಿ ಹರಿಶ್ಚಂದ್ರನ್ ತುಂಡು ಅಂತ ಗುಣಗಾನ ಮಾಡವ್ರೆ. ಸ್ವಲ್ಪ ನೋಡ್ಪಪ್ಪ ಅವರು. ನಾವು ಸ್ವಲ್ಪ ನಮಗೆ ಮಾತಾಡೋದು ಹೊರಟು ಅವ್ರ ನೈಸಲ್ಲಿ ಚೆನ್ನಾಗಿ ಹೇಳವ್ರೆ, ನಿನ್ನ ಗುಣಗಾನ ಮಾಡೋರೆ. ಸ್ವಲ್ಪ ನೋಡೋದೊಂದು ತೆಗ್ದು. ಯಾರು? ನಮ್ಮ ಮಲ್ಲಪ್ಪನಹಳ್ಳಿ ಗಿರೀಶ್ ಗೌಡ್ರು ಅಂತ ವಕೀಲರು ಮಾತಾಡೋರು ನಿನ್ನ ಬಗ್ಗೆ. ಭಾಳ ಚೆನ್ನಾಗಿ ಮಾತಾಡೋರೆ, ನೋಡು ಸ್ವಲ್ಪ. ನಾನು ಹೇಳೋದಲ್ಲ. ಒಂದು ಇಲ್ಲಿ ಕಾಳಾರಿ ಜಮೀನು ಐತೆ. ಕಾಳೇರಿ ಹತ್ರ ಒಂದು ಜಮೀನಿತ್ತು. ಕೃಷ್ಣಮೂರ್ತಿ ಅನ್ನೋರು ತಗೊಂಡಿದ್ರು. ಅವರು ಡೆತ್ ಆಗ್ಬಿಟ್ರು. ಅವ್ರ ಮಕ್ಕಳಿಗೆ ಭೌತಿಕತೆ ಆಯ್ತದೆ, ಗುರುಪ್ರಸಾದ್ ಅಂತ. ಅದನ್ನು ಆ ಜಮೀನನ್ನ ಮ್ಯಾನ್ಯುಯಲ್ ಅಗ್ರಿಮೆಂಟ್ ಹಾಕತ್ತಾನೆ ಬುಡ್ಬುಡ್ಕೆ ಕೃಷ್ಣಮೂರ್ತಿ. ಮ್ಯಾನ್ಯುಯಲ್ ಅಗ್ರಿಮೆಂಟ್ ಹಾಕೊಂಡು ಅಗ್ರಿಮೆಂಟ್ ತೋರಿಸಿ ನಮಗೆಲ್ಲ ಅವತ್ತು ಮಾಡ್ದ ಮಂಗಣಿನ ನನ್ನ ಜಮೀನು ಹಿಂಗೆ ನಾವು ಅಗ್ರಿಮೆಂಟ್ ಹಾಕೊಂಡಿದ್ದೀವಪ್ಪ, ಯಾರನ್ನಾದರೂ ಇದು ಮಾಡ್ಕೊಂತ. ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿ ಒಬ್ಬರು ದಾವಸ್ಪೇಟೆಯವರು ಶೆಟ್ರು ವಿಜಯ್ ಕುಮಾರ್ ಅಂತ, ಅವ್ರನ್ನ ಕರ್ಕೊಂಡೋಗಿ ವ್ಯಾಪಾರ ಮಾಡಿಸ್ತೀವಿ. ಆ ಜಮೀನನ್ನ ವ್ಯಾಪಾರ ಮಾಡಿಸಿ ಡೈರೆಕ್ಟು ರಿಜಿಸ್ಟ್ರಿಗೆ ಓನರ್ನ ಕರೆಸ್ತೀನಿ, ನಮ್ಮದು ಅಗ್ರಿಮೆಂಟ್ ಐತಿ. ಹಿಂಗೆ ಡೈರೆಕ್ಟ್ ಓನರು ರಿಜಿಸ್ಟ್ರಿಗೆ ಬರ್ತಾರೆ ಅಂತ ಅಂದರು. ವ್ಯಾಪಾರ ಮಾಡೋವತ್ತು 5 ಲಕ್ಷ ರೂಪಾಯಿ ಚೆಕ್ ಕೊಡಿಸ್ತೀನಿ ನಿನಗೆ. ನೆನಪದ ಕೃಷ್ಣಮೂರ್ತಿ, ಬುಡ್ಬುಡ್ಕೆ ಕೃಷ್ಣಮೂರ್ತಿ, ನೆನಪು ಮಾಡ್ಕೊ. ಚೆಕ್ ಕೊಟ್ಟಿರೋದು. ನಾನು ಸುಳ್ಳು ಹೇಳ್ದಲ್ಲಪ್ಪ, ಈಸ್ಕೊಂಡಿಲ್ಲ ಚೆಕ್ಕು, ನಾನು ಹಾಕೊಂಡಿಲ್ಲ ಅಂತ.
ಬಾ ಹೇಳು, ಏನಾಯಿತು ಕೊನೆಗೆ ಜಮೀನು? ಓನರ್ ಕರ್ಸ್ರಿ ಅಂದರೆ ಕೊಯಮತ್ತೂರಲ್ಲಿ ಅವರೇ, ಫ್ಯಾಕ್ಟ್ರಿ ಅದವ್ರದ್ದು, ಅಲ್ಲವ್ರೆ ಇಲ್ಲವ್ರೆ, ಆಗ ಬರ್ತಾರೆ ಈಗ ಬರ್ತಾರೆ. ರೆಕಾರ್ಡ್ಗಳು ಕೊಡಲಿಲ್ಲ ರೀ ಸರಿಯಾಗಿ. ನಾನು ರೆಕಾರ್ಡ್ಗಳು ಹಂಚ್ತೆ ಅವನ್ನೆಲ್ಲ. ನಾವು ಏನು ಆಗೋದಲ್ಲ ಇನ್ನೇನು ಅಂತ ಅಂದ್ಬಿಟ್ಟು ಒಂಚೂರು ಕೊನೆಗೆ ಓನರ್ ಇಲ್ಲ ರೀ, ಕೊಟ್ಟನಪ್ಪ ಅವ್ರದ್ದು 5 ಲಕ್ಷ ವಾಪಸ್ಸು. ಇದೇ ನರಸಿಂಹಣ್ಣನ ಕೈಲೇ ಫೋನ್ ಮಾಡಿಸ್ತೆ ಆ ಓನರ್ಗೆ. ಯಾಕಂದರೆ ನರಸಿಂಹಣ್ಣನೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದದ್ದು ಜಮೀನು. ಯಾವನ್ನ ಕೊಟ್ಟಿದ್ದೀನಿ ಬೋಳಿ ಮಗನ ಕರ್ಕೊಂಬ ಮೆಟ್ನಲ್ಲಿ ಹೊಡಿತೀನಿ ಅಂದ್ರೆ ಅವರು. ಕೇಳು ನರಸಿಂಹಣ್ಣನ ಅಂದ್ರ ಇಲ್ವಾ ಅನ್ನೋದ. ಆಯ್ತಪ್ಪ ಹಿಂಗೆ ಆಗೋದು, ಅವ್ರು 5 ಲಕ್ಷ ವಾಪಸ್ ಕೊಟ್ಬಿಡು ಅಂದರೆ ಉಸಿರೇ ಇಲ್ಲ. ಕೊಟ್ಟಿದೀಯಾ? ಇದು ಎಂಜುಗಾಸು, ನಿಂದು ಎಂಜುಗಾಸು. ನನ್ನಿಂದ ಸಹಾಯ ಆಗಿರೋದು ನಿನಗೆ, ನಿಂದು ಯಾವ ಸಹಾಯ ಆಗದೆ ಹೇಳು? ಯಾವುದೋ ಕೂತ್ಕೊಂಬಿಟ್ಟು ಪ್ರೆಸ್ ಮುಂದೆ ಬುಡ್ಬುಡ್ಕೆ ಬಿಡ್ತೀಯಾ? ಬುಡ್ಬುಡ್ಕೆನಾ? ಲಾಡ್ಜಲ್ಲಿ ಇರಿಸಿದ್ದೆ 9 ಲಕ್ಷ ಕೊಟ್ಟಿದೆ ಅಂತ ಹಾಂ? ಬಕೆಟ್ ಹಿಡಿತೀನಿ ಅಂತನಾ? ನೀನು ಬಕೆಟ್ ಹಿಡಿಲಿಲ್ವಾ? 94 ರೇವಣ್ಣ ಅರ್ಥವಿದ್ದೆ ಅಂದೆ, ಅಲ್ಲಿಂದ ಬಂದೆ ಬಾಲಣ್ಣಂತಕ್ಕೆ ಬಂದೆ ಅಂದೆ. ಏನಕ್ಕೆ ಬಂದೆ? ಬಾಲಣ್ಣನ ಬಕೆಟ್ ಹಿಡ್ದ ಬಂದೆ. ತಿರುಗಿ ಬಾಲಣ್ಣನ ತವೇನೆ, ಬಾಲಣ್ಣ ನೂಕಿದ್ರು ನಿನ್ನ. ತಿರುಗಿ ರೇವಣ್ಣ ಅರ್ಥಕ್ಕೆ ಹೋದೆ, ಯಾಕೆ ಹೋದೆ? ತಿರುಗಿ ಬಾಲಣ್ಣಂತಕ್ಕೆ ಬಂದೆ, ರೇವಣ್ಣ ನೂಕಿದ್ರಾ? ರೇವಣ್ಣವ್ರಿಗೆ ಬಕೆಟ್ ಹಿಡಿದಿದೆ, ತಿರುಗಿ ಬಾಲಣ್ಣನ ಬಕೆಟ್ ಹಿಡಿದೆ, ತಿರುಗಿ ಬಾಲಣ್ಣ ನೂಕಿದ್ರ ನಿನ್ನ. 2016ರಲ್ಲಿ ನನ್ನ ಕೇಸ್ ಆಗ್ಬಿಟ್ಟಿದ್ದು ಬಾಲಣ್ಣಂದು ಅಧಿಕಾರ ಇತ್ತು ಅಂತ ಕೇಳ್ತೀಯ. ಬಾಲಣ್ಣಂದು ಅಧಿಕಾರ ಮಾಗಡಿಲಿ ಇದ್ದಿದ್ದು MLA. ಸರ್ಕಾರ ಯಾವುದಿದ್ದು? ಕಾಂಗ್ರೆಸ್ ಸರ್ಕಾರ. ಮಾಗಡಿಲಿ ಯಾರು ಕಾಂಗ್ರೆಸ್ಸು? ಇದೇ ಮಂಜಣ್ಣ. ಅದಕ್ಕೆ ಬಂದೆ ನೀನು. ಹೇಳ್ತಾರೆ ಕೆಲವರೆಲ್ಲ ಅವ್ರದ್ದು 16 ಕೇಸ್ ಆಗ್ಬಿಟ್ಟಿದ್ದು ಬಾಲಣ್ಣಂದು ಅಧಿಕಾರ ಇತ್ತು ಅಂತ. ಮಾಗಡಿದಲ್ಲ ಕೇಸ್ ಅದು. ಕೇಸ್ ಇದ್ದಿದ್ದು JR ಕೋರ್ಟಲ್ಲಿ. JR ಯಾರ ಅಂಡರು? ಸರ್ಕಾರದ ಅಂಡರು. ಅದಕ್ಕೆ ಬಂದೆ ನೀನು. ಮಂಜಣ್ಣ ನನಗೆ ಫೋನ್ ಮಾಡಿಲ್ಲ ಅಂತೀಯ. ಮಂಜಣ್ಣನ ಕೈಲಿ ಮಾಡಿಸ್ಕೊಳ್ದಿರು. ನೀನು ಸರ್ಕಾರಕ್ಕೆ ಬಂದಲ್ಲ, ಸರ್ಕಾರದ ಪಾರ್ಟಿಗೆ ಬಂದಲ್ಲ, ರೂಲಿಂಗ್ ಪಾರ್ಟಿಗೆ ಬಂದಲ್ಲ ನೀನು. ನಿನಗೆ ಗೊತ್ತು ಯಾರು ನೀಡಿದ್ರೆಲ್ಲ ಇದ್ದದೆ. ನೀನೆಲ್ಲ ವಿದ್ಯೆಗಳನ್ನ ಕರಗತ್ತೆ ಚೆನ್ನಾಗಿ ಮಾಡ್ಕೊಂಡಿದೀಯ. ಮಂಜಣ್ಣನ ಕೈಲಿ ಮಾಡಿಸ್ಕೊಂಡು ಇನ್ನೊಬ್ರ ಕೈಲಿ ಮಾಡಿಸ್ಕೊಂಡು ಸೇಫ್ ಆದಪ್ಪ. ಸೇಫಾಗಿ ನಾನು ಬೂತ್ ಕಾಸ್ಗೆ ರೀ ಥೋ, ಯಾವ ಬೂತ್ ಕಾಸು ಕೊಟ್ಟೆ ಗುರು ನಿನಗೆ? ಇಷ್ಟು ಎಲೆಕ್ಷನ್ ಮಾಡೋದಲ್ಲ ಬುಡ್ಬುಡ್ಕೆ ಕೃಷ್ಣಮೂರ್ತಿ. ಯಾವ ಬೂತ್ ಕಾಸು ಕೊಟ್ಟೆ ಗುರು ನೀನು? 23ರಲ್ಲಿ ನೀನು ಆ ಮಂಜಣ್ಣ ಕೊಟ್ಟಿರೋ ದುಡ್ಡನ್ನ ಪಾಪ 50,000 1 ಲಕ್ಷ ಎಗರಿಸ್ಬಿಟ್ಟು ನೀನು ಬೂತ್ ಕಾಸುಗಳಿಗೆ ದುಡ್ಡು ಹಂಚಕ್ಕೆ ಕೊಟ್ಟರೆ ಅದರಲ್ಲೇ ಕಟ್ ಆಫ್ ಮಾಡ್ಬಿಟ್ಟು ನೀನು ಇಷ್ಟೇ ಕೊಟ್ಟಿರೋದು ಅಷ್ಟೇ ಕೊಟ್ಟಿರೋದು ಅಂತ ಮುನ್ಸ್ಕೊಂಡು ಓಡಾಡ್ಬಿಟ್ಟೆ. ನಾನು ಮುನ್ಸ್ಕೊಂಡು ಓಡಾಡ್ದವನು. ನಮ್ಮ ಈಜಿಗೆ ಗೊತ್ತವನು ಇಲ್ಲೇ ಪಕ್ಕದಲ್ಲಿ ಕೇಳಿ ಯಾರು ಮುನ್ಸ್ಕೊಂಡು ಓಡಾಡೋದು ಅಂತ. ನನ್ನ ಮೇಲೆ ಯಾಕೆ ಹೇಳ್ತೀವಿ ಗುರು? ತಾಲೂಕಿಗೆ ಗೊತ್ತು ಗುರು. ರಂಗಾಣಿ ಬೂತ್ ಕಾಸಿಗೆ ರಾಜಕಾರಣ ಮಾಡ್ತಾನೆ ಇಲ್ಲ ಅನ್ನೋದು. ಆಯಿತು, ಮಂಜಣ್ಣ MLA ಇದ್ದಾಗ ಒಂದು ಡೆತ್ ನೋಟ್ ಬರೀತೀಯ. ಡೆತ್ ನೋಟ್ ಬರ್ದು ಮಂಜಣ್ಣಗೆ ವಾಟ್ಸಪ್ ಮಾಡ್ತೀಯ. ಏನಂತ ಬರ್ದೈತಿ ತೋರಿಸ್ಬೇಕಾ? ನನಗೆ ಯಾರು ಅಣ್ಣ ತಮ್ಮದಿರಿಲ್ಲ, ನನಗೆ ನೀವೇ ಅಲ್ಲ. ಅದೇನೋ ನೀವೇ ಎಲ್ಲ ಸದ್ಗತಿ ಮಾಡಿಬಿಡಿ ಅಣ್ಣ. ನನ್ನ ಬಾಡಿನ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಕೊಟ್ಬಿಡಿ ಅಣ್ಣ. ಹೇಳಿಲ್ವ ನೀನು? ಮಾಡಿಲ್ವಾ? ಬಾರಪ್ಪ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಾ ಗುರು. ಮಂಜಣ್ಣ ಅವತ್ತೋಗಿ ನಿನ್ಗೆ 20 ಲಕ್ಷ ದುಡ್ಡು ಕೊಡ್ತಾರೆ. ಇಸ್ಕೊಳ್ಳಿಲ್ವ ನೀನು? 10 ಲಕ್ಷ ಕೊಟ್ಟರೆ ಬೇಡ ಅಂತೀಯ. ನಯಾ ಜನ ಇರಲಿಲ್ವಾ? ರಾಮತ್ ಇರಲಿಲ್ವಾ ಜೊತೆಲಿ? ಕೇಳಿ. 20 ಲಕ್ಷ ಕೊಟ್ಟಕ್ಕೆ ಸುಮ್ಮನೆ ಆಯ್ತೀಯ. ನಾವು ಆ ಬಾಡ್ ಬಾಳಿದ್ದೀನ? ನಾನು ಆ ಬಾಡ್ ಬಾಳಿದ್ದೀನ? ನಾನು ಆ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಿದ್ದೀನ? ಬ್ಲ್ಯಾಕ್ ಮೇಲು ದುಡ್ಡು ತಿಂದಿದ್ದೀನ? ಯಾರ್ದಾನ ಎಸ್ಗೆ ದುಡ್ಡು ತಿಂದಿದ್ದೀನ ನಾನು? ಹೇಳು. ಎಷ್ಟು ಜನ ನೋಯಿಸ್ಕೊಂಡೆ ನಿನ್ನಿಂದ? ನೀನು ನನಗೇನೋ ಇಟ್ಬಿಟ್ಟಿದ್ಯಾ, ಏರ್ಸ್ಬಿಟ್ಟಿದ್ಯಾ, ನೀನು ನನ್ನ ಉಪ್ರು ಕೆಲ್ ಕುಂಡಿಸ್ಬಿಟ್ಟಿದ್ಯಾ ಅಂತ ನಿನ್ನ ಜೊತೆ ಇರಲಿಲ್ಲ. ಕೆಳಗೆ ಬಿದ್ದೋಗವನೇ ಒಬ್ಬ ಮನುಷ್ಯ ಬದುಕಿದವನು. ಕೆಳಗೆ ಬಿದ್ದೋಗವನೇ ಅವನ್ನ ಬಿಟ್ಟರೆ ಇವತ್ತು ಆಡ್ಕೊತಾರೆ ಜನ ಅನ್ನೋದೊಂದೇ ಒಂದು ಸ್ವಾಭಿಮಾನಕ್ಕೋಸ್ಕರ ನಿನ್ನ ಜೊತೆ ಇದ್ದೆ ಗುರು. ಬುಡ್ಬುಡ್ಕೆ ಕೃಷ್ಣಮೂರ್ತಿ, ಸ್ವಾಭಿಮಾನಕ್ಕಿದ್ದೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ನಾನು ಏನಾಯ್ತೀನಿ ಅನ್ನೋದು ಗೊತ್ತಿಲ್ಲ. ಗೊತ್ತಾಯ್ತಾ? ಸಿಂಗ್ಯುಲರ್ ನಿನಗೆಲ್ಲ ಬರೋದು ಮಾತಾಡೋಕ್ಕೆ. ನಾನು ನಿನ್ನ ತಾತನಾಗ ಬರ್ತದೆ ಮಾತಾಡೋಕ್ಕೆ. ಸ್ವಾಭಿಮಾನಕ್ಕೋಸ್ಕರ ನಿನ್ನ ಜೊತೆ ಇದ್ದೆ. ಕೆಳಗೆ ಬಿದ್ದಿರೋನ್ನ ಬಿಟ್ಟು ಹೊಂಟಾದ್ರೆ ನೋಡು, ಅವತ್ತು ಕೆಳಗೆ ಬಿದ್ದಿದ್ದು ನೀನು. ಆದರೂ ಜನಕ್ಕೆ ಗೊತ್ತಿರ್ಲಿವಲ್ಲ. ಇವತ್ತು ನೀನು ಮಾತಾಡಿ ಒಳ್ಳೆ ಕೆಲಸ ಮಾಡಿದೆ. ರಂಗಣ್ಣ ಏನೋ ತಗೊಂಬಿಟ್ಟವನೇ ಅಂತ ಇದ್ರು ಇಷ್ಟು ದಿವಸ ಜನ. ನಾನು ಯಾವುದು ಹೇಳ್ಬಾರ್ದು ಅಂತಲೇ ನಾನು ಇದ್ದಿದ್ದು. ಪ್ರೆಸ್ ಮೀಟ್ ಮಾಡಿಸ್ಲು ಹೇಳಿದೆ, ವೈಯಕ್ತಿಕ ಬೇಡ ಅಂತಲೇ ಹೇಳ್ಬಿಟ್ಟೋದೆ ನಾನು. ಮಂಜಣ್ಣಗೆ ಮಾತಾಡಬೇಡಿ, ನಮ್ಮ ನಾಯಕರುಗಳಿಗೆ ಮಾತಾಡಬೇಡಿ ಅಂತಲೇ ಹೇಳ್ಬಿಟ್ಟೋದೆ. ನೀನು ಈ ಮಟ್ಟಕ್ಕೆ ನನಗೆ ವೈಯಕ್ತಿಕವಾಗಿ ಮಾತಾಡೋವಾಗ ನಾನು ಬಿಟ್ಬಿಡ್ಲಾ ಗುರು? ಯಾವ್ದು ಗುರು ನಂದು ರಾಸ್ಲೀಲೆ? ನಂದ ಗುರು ರಾಸ್ಲೀಲೆ?
ನನ್ನ ಇಡೀ ಇತಿಹಾಸದಲ್ಲಿ ಬಾಗುರು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ನಂದಲ್ಲ ಗುರು ರಾಸ್ಲೀಲೆ. ನಾನು ಹೇಳಿದ್ದೀನಿ ಅವರು ನಿನ್ನ ರಾಸ್ಲೀಲೆನ ನಿನ್ನ ವಹಿಸ್ಕೊಂಡು ನಾನೇ ಇವತ್ತು ನಾನಿದ್ದೀನಿ ಅಂತಾರಲ್ಲ ಅವ್ರಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ಅವ್ರಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ಎದೆ ಮುಟ್ಟು ನೋಡ್ಕೊಂಡು ನೀನು ನಾವು ಹಾಕಿದ್ವಾ ಫೇಕ್ ಫೋಟೋ ಅದು ಇದು ಅಂತ? ಸುದ್ದಿ ಅವ್ರದ್ದು ಪ್ರಜಾವಾಣಿ ಗ್ರೂಪ್ ಐತೆ. ಯಾರ ಮೊಬೈಲಿಂದ ಸುದ್ದಿ ಫೋಟೋ ಬಂದಿದ್ದಾವೋ? ನನ್ನ ಮೊಬೈಲಿಂದ ಬಂದಿತ್ತಾ, ನಿಮ್ಮ ಮೊಬೈಲಿಂದ ಬಂದಿತ್ತಾ? ಯಾರ ನಂಬರಿಂದ ಬಂದಿದ್ದಾವತ್ತ ಆ ಗ್ರೂಪ್ಗೆ ಫೋಟೋಗಳು? ನೀನೇ ಹಾಕ್ಕೊಂಡು ನಮ್ಮ ಮೇಲೆ ಯಾಕೆ ಹೇಳ್ತೀಯ ನೀನು? ಹೇಳು, ನೀನು ಹಾಕಿಲ್ಲ, ನಿನ್ನ ನಂಬರಲ್ಲಿ ನೀನು ಹಾಕ್ಕೊಂಡಿಲ್ಲ ಅವತ್ತು ಪ್ರಜಾವಾಣಿ ಗ್ರೂಪ್ಗೆ ಅಂತ ಅಂದ್ಬಿಟ್ಟು ಬಾ ಆಣೆ ಮಾಡು. ನಾವಿಲ್ಲೂವರೆಗೂ ಒಂದೇ ಒಂದು ಅದ್ರ ಬಗ್ಗೆ ಚಕ್ಕಾರ ಎತ್ತಿದ್ದೀನ? ನನ್ನ ರಾಸ್ಲಿಲ್ಲ ಏನದೆ? ಬಾ ಎದೆ ತಟ್ಕೊಂಡು ಹೇಳ್ತೀನಿ. ನನ್ನ 2 ಮಕ್ಕಳವೇ, ನನ್ನ ಹೆಂಡತಿನೂ ಕರ್ಕೊಂಬರ್ತೀನಿ. ಬಾ ನೀನು ಹಂಗಾರೆ ರಾಸ್ಲಿಲ್ಲ ಅದು ಹೇಳು. ಇವೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು, ಇದೆಲ್ಲ ಎದುರಿಸೋದು ಮಾಡಬೇಡ. ಗೊತ್ತಾಯ್ತಾ? ಎಲ್ಲಿತ್ತು ಗುರು ನಿಂತವು ದುಡ್ಡು? 2017ರಲ್ಲಿ ಇವರು ಯಾರೋ ಚಂದ್ರಗೌಡ್ರು ಇವತ್ತು ಅಲ್ಲಿ ಸಾಬ್ರಪಾಳ್ಯಕ್ಕೆ ಹೋಗೋ ಕಡೆ ಲೆಫ್ಟಲ್ಲಿ ಒಂದು ಜಮೀನು ಹಾಕೊಂಡೋದೇನು ರಿಜಿಸ್ಟರ್ ಮಾಡ್ಕೊಂಡವ್ರೆ. ಅದು ನಮ್ಮ ಚನ್ನವನಪಾಳ್ಯ ನಮ್ಮದು ಸಂಬಂಧಿಕರು, ನಮ್ಮ ತಾತ ಮೋಟಯ್ಯ ಅಂತ ಅಂದ್ಬಿಟ್ಟು ಅವ್ರದ್ದು ಜಮೀನು. ಇದೇ 2017ರಲ್ಲಿ ನಿನಗೆ ವ್ಯಾಪಾರ ಮಾಡಿಸ್ತೀನಿ ನಾನು ಕರ್ಕೊಬಂದಿದ್ದೆ. ಇದೇ ಒಕ್ಕಲಿಗರ ಕೆಂಪೇಗೌಡ ಹಾಸ್ಪಿಟ್ಲ್ ಒಳಗಡೆ ಕುಂಟೆ 1,80,000 ರೂಪಾಯಿ ನಿಂಗೆ ವ್ಯಾಪಾರ ಮಾಡಿಸ್ತೀನಿ. ಅವತ್ತು 50 ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕೊಳ್ಳೋಣ, ದುಡ್ಡು ಆಯ್ತದೆ ಅಂತ ನಾನು ಅಂಗ್ಲಾಚಿದ್ರೆ 2 ತಿಂಗಳು ನನ್ನ ಫೋನ್ ಎತ್ತಲಿಲ್ಲ ನೀನು. ದುಡ್ಡಿತ್ತ ಗುರು ನಿಂತವು ಅವತ್ತು, ಬಿಡ್ಬಿಡ್ಕೆ ಕೃಷ್ಣಮೂರ್ತಿ 50 ಲಕ್ಷ ಕೊಟ್ಬಿಟ್ಟು ನಿನ್ನ ಕೈಲಿ ಅಗ್ರಿಮೆಂಟ್ ಹಾಕೊಳ್ಳೋಕ್ಕಾಗಲಿಲ್ಲ. 4.5 ಎಕರೆ ಎಷ್ಟಿರೋದು? ನಾನು ನಿನ್ಗೆ ಅನ್ಯಾಯ ಮಾಡಿದ್ದೀನಾ? ನೀನು ಅನ್ಯಾಯ ಮಾಡ್ಕೊಂಡೆ, ನನಗೆ ಅನ್ಯಾಯ ಮಾಡಿದೆ. 1,80,000 ರೂಪಾಯಿ ರೇ ಅವತ್ತು ಕೊಡಿಸಿದ್ದು. ದುಡ್ಡಿದ್ದೀರಿ ಯಾಕ್ರಿ ಬಿಡೋನು? ಬಿಡ್ಬಿಡ್ಕೆ ಕೃಷ್ಣಮೂರ್ತಿ ದುಡ್ಡಿದ್ದೀರಿ ಎಲ್ರಿ ಬಿಡ್ತಿದ್ದ? ಹೇಳಿ, ಮಾತಾಡಲಿ ಇಲ್ಲ ಅಂತ ಅಂದ್ಬಿಟ್ಟು ಬಾ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕೇಳು. ನೀನು ಇಲ್ಲಿಗೆ ಬಂದ್ಮೇಲೆ ಸಾಲಗಾರ ಆಗಲಿಲ್ಲ. 2012ರಲ್ಲಿ ಸಾಲಗಾರ ಆದೆ. ಯಾರ ಹತ್ರ? ನಮ್ಮ ಅಕ್ಕನ ಗಂಡಂತವು, ನನ್ನ ಬಾವಂತವು ಸಾಲಗಾರ ಆದೆ ನೀನು 2012ರಲ್ಲಿ. ನಾಚಿಕೆ ಮಾನ ಮರ್ಯಾದೆ ಏನೋ ಇದ್ರೆ ಇವತ್ತು ನಮ್ಮ ಬಾವನ್ ದುಡ್ಡು ಮಾಡಿದ್ ಮಾತಾಡು. 25 ಲಕ್ಷ ರೂಪಾಯಿ ಸರ್, 25 ಲಕ್ಷ 2012ರಲ್ಲಿ ವಿಶ್ವಾಸಕ್ಕೆ ಕೊಟ್ಟಿದ್ದು. ಬಡ್ಡಿಗಲ್ಲ, ಮತ್ತೊಂದ್ಕಲ್ಲ, ವ್ಯವಹಾರಕ್ಕಲ್ಲ, ಏನಕ್ಕಲ್ಲ, ವಿಶ್ವಾಸಕ್ಕೆ ಕೊಟ್ಟಿದ್ದು 25 ಲಕ್ಷನ. ಬಾ ಈಸ್ಕೊಂಡಿಲ್ಲ ಅಂತ ಹೇಳು ನೀನು ಹಂಗಾರೆ. ನಮ್ಮ ಬಾವರ ಅಪ್ಪ ತೀರೋದ್ರು, ಕನಕಪುರದವ್ರು. ನಮ್ಮ ಬಾವ ಜಮೀನು ಮಾರಿದ್ರು, ಗೊತ್ತಾಗ್ಬಿಟ್ಟದು. ಸ್ವಲ್ಪ ಟಚ್ ಇತ್ತು VSS ಅಂದು. ನಮ್ಮ ಬಾವರ ತಂದೆ VSS ಅಧ್ಯಕ್ಷರಾಗಿದ್ದು ಕೋದಂಡರಾಮಯ್ಯ. ಇದ್ರ ಮೇಲೆ ಲಿಂಕ್ ಮೇಲೆ ತಗೊಂಬಿಟ್ಟು ನೀನು ಬಾ ಈಸ್ಕೊಂಡಿಲ್ಲ ಅಂತ ಹೇಳು ನೀನು. ತಟ್ಟಲೆ ಬಿಡ್ತದ ನೀನು ಶಾಪ ಅವ್ರ ಕಣ್ಣೀರುಗಳು. 2012ರಿಂದ 14 ವರ್ಷ ಆಯ್ತಲ್ರಿ. ಅವತ್ತಿಗೆ ಸಾಲಗಾರ ನೀನು, ಇವತ್ತೆಲ್ಲ ಸಾಲಗಾರ ನೀನು. 25 ಲಕ್ಷ ಮಡಗರು ಮಡಗೋ ಬಿಡ್ಬಿಡ್ಕೆ ಕೃಷ್ಣಮೂರ್ತಿ. ಯಾರು ಹೇಳ್ತಿರಲ್ಲಪ್ಪ? ನಾನಿದ್ದೀನಿ ಮಡಗಿಸ್ರಪ್ಪ. ನಮ್ಮ ಮನೆ ಹಾಳಾಗೋಯ್ತಲ್ಲಪ್ಪ, ನಮ್ಮ ಬಾವನ ಮನೆ. ಮಡಗಿಸ್ರಪ್ಪ. ಯಾರು ವಹಿಸ್ಕೊತೀರಪ್ಪ? ನಾನಿದ್ದೀನಿ ಅನ್ನೋರು. ನೀವು ಕೊಟ್ಟಿದ್ರೆ ಬಿಟ್ಬಿಡ್ತಿದ್ರಾ? ಸಾಕ್ಷಿ ಬೇಕು ಅಂತಾರೆ, ಸಾಕ್ಷಿಗಳು. ಬಾ ರಂಗನಾಥ ಸ್ವಾಮಿ ದೇವಸ್ಥಾನದಾಗ ಈಸ್ಕೊಂಡಿಲ್ಲ ನಿಮ್ಮ ಬಾವಂತವು, ನಿಮ್ಮ ಬಾವರ ಅಪ್ಪಂತವು ನಾನು ಅಂತ. ನಮ್ಮ ಅಕ್ಕನ ಗಂಡ ರೀ. ಎಷ್ಟಾಯ್ತು ಇವತ್ತು? 25 ಲಕ್ಷಕ್ಕೆ 2012ರಲ್ಲಿ. ಯಾರು ಎಂದ್ಗಾಸ್ ತಿಂತಾ ಇರೋದವರು? ಯಾರಪ್ಪ ತಿಂತಾ ಇರೋದು? ಬಿಡ್ಬಿಡ್ಕೆ ಕೃಷ್ಣಮೂರ್ತಿ. ನಾಚಿಕೆ ಮಾನ ಮರ್ಯಾದೆ ಏನೋ ಇದ್ರೆ ನಿನಗೆ ಕೊಟ್ಟವರು ಕೊಟ್ಬಿಟ್ಟು ಋಣಮುಕ್ತ ಆಗೋ. ಗೊತ್ತಾಯ್ತಾ? ಯಾಕೆ ಅವ್ರನ್ನೆಲ್ಲ ಅಯ್ಯೋ ಅನ್ನಿಸ್ತಾ ಇದೆಯಾ? ಯಾಕೆ ಕಣ್ಣೀರೋ ಕೈ ತೊಳಸ್ತಾ ಇದೆಯಾ? ಯಾರ್ಯಾರು ನೋಯಿಸ್ಕೊಂಡೆ ನಿನಗೆ ಬೈವಾಗ ಬಿಟ್ನ ಬೈಯೋಕ್ಕೆ? ಅದೇ ನಮ್ಗೆ ಇವತ್ತು ಆಗ್ಬೇಕಾಗಿದ್ದು ನೋಡಿ, ಇದೆ ಅದಕ್ಕೆ ಆಗಿದ್ದು ನನಗೆ. ಗೊತ್ತಾಯ್ತಾ? ರೀ ಹೇಳ್ಬಾರ್ದು ಬಿಡಿ, ಹೇಳ್ಬಾರ್ದು. ಇನ್ನೂ ಐತೆ ಹೇಳೋಕ್ಕೋದ್ರೆ, ಇನ್ನೂ 1000 ಅವೆ, ಇನ್ನೂ 1000 ಅವೆ ರೀ ಹೇಳೋಕ್ಕೋದ್ರೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.